ಸಹಜವಾಗಿ ಪ್ರತಿಯೊಂದು ಹೊಸ ವರ್ಷ ಬರುವಂಥ ಸಮಯದಲ್ಲಿ ಜನಗಳು ಏನು ಮಾಡ್ತಾರೆ ಅಂತಂದರೆ, ಈ ವರ್ಷ ಯಾವ ಥರ ಇರುತ್ತೋ, ಈ ವರ್ಷದಲ್ಲಿ ಏನು ನಡೆಯುತ್ತೋ, ಈ ವರ್ಷ ಯಾವ ರೀತಿಯಾಗಿರ್ಬೋದು ಅನ್ನುವಂಥ ಒಂದು ಯೋಚನೆಗಳನ್ನು ಮಾಡುವಂಥವರಾಗಿರ್ತಾರೆ. ಒಂದು ವೇಳೆ ನಿಮಗೂ ಸಹ 2026ನೇ ವರ್ಷವನ್ನು ನಾವು ಪ್ರವೇಶ ಮಾಡಿದ್ದೀವಿ, ಈ ವರ್ಷ ಯಾವ ರೀತಿಯಾಗಿರುತ್ತೋ, ಈ ವರ್ಷದಲ್ಲಿ ಏನು ನಡೆಯುತ್ತೋ ಅನ್ನುವಂಥ ಒಂದು ಯೋಚನೆ ನಿಮಗಿರಬಹುದು. ಆದರೆ ಏನು ಸಹ ಯೋಚನೆ ಮಾಡಬೇಡಿ, ಜಗತ್ತಲ್ಲಿ ಯಾವುದು ಒಳ್ಳೆಯದು ನಡೆಯೋದಿಲ್ಲ. ಈ ಒಂದು ಜಗತ್ತು ನಾಶನಕ್ಕೆ ಇಡಲ್ಪಟ್ಟಿದೆ. ಈ ಒಂದು ಜಗತ್ತು ನಾಶನಕ್ಕೆ ಇಡಲ್ಪಟ್ಟಿರೋದ್ರಿಂದ ವರ್ಷಗಳು ಕಳೆಯುತ್ತಾ ಭೂಲೋಕದಲ್ಲಿ ನಾಶನಗಳು, ಕೇಡು ಹೆಚ್ಚಾಗುತ್ತಾ ಹೋಗುತ್ತೆ ಹೊರತು ಯಾವ ಮೇಲೂ ಸಹ ಈ ಭೂಲೋಕದಲ್ಲಿ ಕಂಡು ಬರೋದಿಲ್ಲ. ನಾವೀಗ ಇರುವಂಥ ಲೋಕ ತುಂಬ ಕೆಟ್ಟದಾಗಿದೆ. ಆದರೆ ಕಾಲಗಳು ಹೋಗ್ತಾ ಈ ಲೋಕ ಇನ್ನೂ ಕೆಟ್ಟದಾಗಿ ಬದಲಾಗಿ ಹೋಗುತ್ತೆ. ಕಾಲಗಳು ಕಳೀತಾ ಭೂಮಿಯ ಮೇಲೆ ಮನುಷ್ಯರ ಕೆಟ್ಟತನ ಅದು ಅಧಿಕವಾಗಿ ಹೋಗುತ್ತೆ. ಪಾಪ ಭೂಲೋಕವನ್ನೆಲ್ಲ ತುಂಬಿಕೊಳ್ಳುತ್ತಾ ಹೋಗುತ್ತೆ. ಮನುಷ್ಯರು ದ್ವೇಷ, ಕೋಪ, ಮತ್ಸರ, ವ್ಯಭಿಚಾರ, ಅಕ್ರಮ, ಅನ್ಯಾಯ, ಅನೀತಿ, ಭ್ರಷ್ಟಾಚಾರ ಹೀಗೆ ಹೆಚ್ಚಿನ ಪಾಪಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಬದುಕುವಂಥವர்களಾಗಿ ಇರ್ತಾರೆ. ಯುದ್ಧಗಳು, ಗಲಭೆಗಳು, ಕಲಹಗಳು ಭೂಲೋಕದಲ್ಲಿ ಹೆಚ್ಚಾಗುತ್ತಲೇ ಹೋಗುತ್ತೆ. ಇದರಿಂದಾಗಿ ಮನುಷ್ಯರ ರಕ್ತ ಅಧಿಕವಾಗಿ ಭೂಮಿಯಲ್ಲಿ ಸುರಿಸಲ್ಪಡುತ್ತೆ. ಮನುಷ್ಯರು ಅತಿ ಕಠಿಣವಾದ ಹೃದಯವುಳ್ಳವர்களಾಗಿ, ಮನುಷ್ಯ ಜೀವಕ್ಕೆ ಬೆಲೆಯೇ ಇಲ್ಲದವர்களಾಗಿ ನಡೆಯುವಂಥವர்களಾಗಿ ಬರುತ್ತಾರೆ. ಭೂಮಿ ಮೇಲೆ ಸಮಾಧಾನ ಅನ್ನೋದು ಇಲ್ಲದೆ ಹೋಗುತ್ತೆ. ಭೂಮಿಯ ಮೇಲೆ ಜನಗಳು ಭಯದಿಂದ, ದಿಗಿಲಿನಿಂದ, ಕಳವಳದಿಂದ, ಆತಂಕದಿಂದ ಅಯ್ಯೋ ಏನಾಗುತ್ತೋ ಅನ್ನೋವಂಥ ಒಂದು ಸ್ಥಿತಿಯಲ್ಲಿ ಬದುಕುವಂಥ ಕಾಲಗಳು ಭೂಮಿಯ ಮೇಲೆ ಇರುತ್ತೆ. ಭೂಕಂಪ, ಜ್ವಾಲಾಮುಖಿ, ಪ್ರವಾಹ, ಚಂಡಮಾರುತ, ಸುನಾಮಿ ಹೀಗೆ ದೊಡ್ಡ ದೊಡ್ಡ ನೈಸರ್ಗಿಕವಾದ ವಿಪತ್ತುಗಳು ಭೂಲೋಕವನ್ನು ಬಾಧಿಸುತ್ತಾ ಹೋಗುತ್ತೆ. ಸಾಂಕ್ರಾಮಿಕ ರೋಗಗಳು, ವ್ಯಾಧಿ ಬಾಧೆಗಳು ಮನುಷ್ಯರನ್ನು ಹೆಚ್ಚೆಚ್ಚಾಗಿ ಬಾಧಿಸ್ತಲೇ ಹೋಗುತ್ತೆ. ಈ ರೀತಿ ಇನ್ನೂ ಎಷ್ಟೋ ಹಲವಾರು ಕಾರ್ಯಗಳಿಂದ ಈ ಭೂಮಿ ಬಾಧಿಸಲ್ಪಡುವಂಥದ್ದನ್ನು ಕಾಲಗಳು ಹೋಗ್ತಾ ನಾವು ನೋಡುತ್ತೇವೆ. ಆಗ ಭೂಲೋಕದಲ್ಲಿ ಯಾವ ಒಳ್ಳೆಯದು ಸಹ ಸಿಗುವುದಿಲ್ಲ. ಆದರೆ ಇಂಥ ಒಂದು ಭೂಲೋಕದಲ್ಲಿ ನಾನು ನೀವು ವಾಸ ಮಾಡ್ತಾ ಇದ್ದೀವಿ. ಇಂಥ ಒಂದು ಭೂಲೋಕದಲ್ಲಿ ವಾಸ ಮಾಡುತ್ತಾ ಈ ಆಕಾಶವನ್ನು, ಭೂಲೋಕವನ್ನು ಉಂಟು ಮಾಡಿರುವಂತಹ, ಒಣನೆಲವನ್ನು, ಸಮುದ್ರವನ್ನು ಉಂಟು ಮಾಡಿರುವಂತಹ ದೇವರನ್ನು ನಾವು ಅರಿತಿದ್ದೇವೆ. ನಮಗೋಸ್ಕರವಾಗಿ ಮನುಷ್ಯನಾಗಿ ಈ ಲೋಕಕ್ಕೆ ಬಂದು ನಮ್ಮ ಪಾಪಗಳ ಪರಿಹಾರಕ್ಕಾಗಿ ತನ್ನ ರಕ್ತವನ್ನು ಸುರಿಸಿ ನಮಗಾಗಿ ಶಿಲುಬೆಯಲ್ಲಿ ಮರಣವನ್ನು ಹೊಂದಿ ಮತ್ತೆ ಮರಣವನ್ನು ಜಯಿಸಿ ಎದ್ದು ಹೋಗಿ ನಮಗೆ ರಕ್ಷಣೆಯನ್ನು ಏರ್ಪಡಿಸಿರುವಂಥ ಕರ್ತನಾದ ದೇವರನ್ನು ನಾವು ಅರಿತಿದ್ದೇವೆ. ಆದರೆ ಇಂಥ ಒಂದು ವಿನಾಶಕ್ಕೆ ಒಳಪಟ್ಟಿರುವಂಥ ಲೋಕದಲ್ಲಿ ನಾವು ವಾಸ ಮಾಡುತ್ತಾ ನಮ್ಮನ್ನು ಉಂಟು ಮಾಡಿರುವ ಕರ್ತನನ್ನು ಅರಿತವರಾಗಿರುವಂಥ ನಾವು ಆತನನ್ನು ನೋಡಿ, ಸ್ವಾಮಿ ಈ ಭೂಲೋಕ ಈ ಥರ ಇದೆಯಲ್ಲ, ಇಂಥ ಒಂದು ಭೂಲೋಕದಲ್ಲಿ ನಾವು ವಾಸ ಮಾಡ್ತಾ ಇದ್ದೀವಲ್ಲ, ಆದರೆ ಇಂಥ ಒಂದು ಕೇಡಿನಿಂದ, ಪಾಪದಿಂದ, ನಾಶನದಿಂದ ಕೂಡಿರುವಂತಹ ಇಂಥ ಒಂದು ಜಗತ್ತಲ್ಲಿ ನಿಮ್ಮನ್ನು ಅರಿತವர்களಾಗಿ ನಾವು ವಾಸ ಮಾಡುತ್ತಾ ಇದ್ದೇವಲ್ಲ, ನಮ್ಮ ಪರಿಸ್ಥಿತಿ ಏನು, ನಮ್ಮ ಜೀವಿತ ಯಾವ ರೀತಿಯಾಗಿರುತ್ತೆ ಅಂತ ಅಂದರೆ, ನಮ್ಮನ್ನು ಉಂಟು ಮಾಡಿರುವ ಕರ್ತನು ನಮಗೆ ಹೇಳುವಂಥ ಮಾತು ಏನಂತಂತಂದರೆ, ಬೇಗನೆ ಬರುತ್ತೇನೆ, ನಿನಗಿರುವುದನ್ನು ಬಿಗಿಯಾಗಿ ಹಿಡಿದುಕೊಂಡಿರು ಎಂಬುದಾಗಿ. ಹಲ್ಲೆಲೂಯ. ನಾನು ನೀವು ವಾಸ ಮಾಡುವಂಥ ಈ ಭೂಲೋಕ ಕೆಟ್ಟು ಹೋಗಿದೆ. ಪಾಪ ಮಿತಿ ಮೀರುತ್ತಾ ಇದೆ. ಕಾಲಗಳು ಕಳೆಯುತ್ತಾ ಹಿಂಸೆ, ಸಂಕಟ, ನೋವು, ಬಾಧೆ, ಶ್ರಮೆಗಳು, ವಿನಾಶಗಳು ಭೂಲೋಕದಲ್ಲಿ ಹೆಚ್ಚಾಗುತ್ತಾ ಹೋಗುತ್ತೆ. ಭೂಲೋಕದಲ್ಲಿ ಯಾವ ಮೇಲೂ ಸಹ ಸಂಭವಿಸೋದಿಲ್ಲ. ಭೂಲೋಕದಲ್ಲಿ ಮನುಷ್ಯರ ಜೀವಿತ ಕಾಲಗಳು ಕಳೆಯುತ್ತಾ ಕಠಿಣವಾಗುತ್ತಾ ಹೋಗುತ್ತೆ. ಪ್ರಾಕೃತಿಕ ವಿಕೋಪಗಳು, ಅಪಘಾತಗಳು, ಹಿಂಸೆಗಳು, ಕೇಡುಗಳು, ಯುದ್ಧಗಳು ಭೂಮಿಯ ಮೇಲೆ ವಿಪರೀತವಾಗಿ ಸಂಭವಿಸುತ್ತೆ. ಆದರೆ ಇಂಥ ಕಾಲಗಳಲ್ಲಿ ಸೃಷ್ಟಿಕರ್ತನಾದ ದೇವರನ್ನು ಅರಿತವர்களಾಗಿ ನಾನು ನೀವು ಜೀವಿಸ್ತಾ ಇರುವಾಗ ಅವರನ್ನು ನೋಡಿ, ಸ್ವಾಮಿ ಇಂಥ ಒಂದು ನಾಶಕರವಾದ ಲೋಕದಲ್ಲಿ ನಾವು ವಾಸ ಮಾಡ್ತಾ ಇರುವಾಗ ನಿಮ್ಮನ್ನು ಅರಿತವರಾಗಿರುವಂಥ ನಮ್ಮ ಪರಿಸ್ಥಿತಿ ಏನು ಅಂತ ಕೇಳಿದ್ರೆ ಅವರು ಹೇಳೋ ಮಾತು, ಬೇಗನೆ ಬರುತ್ತೇನೆ, ನಿನಗಿರುವುದನ್ನು ಬಿಗಿಯಾಗಿ ಹಿಡಿದುಕೊಂಡಿರು ಎಂಬುದಾಗಿ. ಹಲ್ಲೆಲೂಯಾ. ಪ್ರಕಟಣೆ ಪುಸ್ತಕ 3ನೇ ಅಧ್ಯಾಯ 11ನೇ ವಾಕ್ಯವನ್ನು ನಾವು ಓದಿ ನೋಡಿದರೆ ಈ ವಾಕ್ಯದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ, ಬೇಗನೆ ಬರುತ್ತೇನೆ, ನಿನಗಿರುವುದನ್ನು ಹಿಡಿದುಕೊಂಡಿರು. ಹಲ್ಲೆಲೂಯಾ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಇಲ್ಲಿ ಹೇಳುವಂಥ ಮಾತೇನಂತಂದರೆ, ಬೇಗನೆ ಬರುತ್ತೇನೆ, ನಿನಗಿರುವುದನ್ನು ಹಿಡಿದುಕೊಂಡಿರು. ಆಗ ಇಂಥ ಒಂದು ವಿನಾಶಕರವಾದ ಲೋಕದಲ್ಲಿ ನಾನು ನೀವು ಜೀವಿಸುವಾಗ ಕರ್ತನನ್ನು ನೋಡಿ, ಸ್ವಾಮಿ ನಮ್ಮ ಪರಿಸ್ಥಿತಿ ಏನು ಅಂತ ಕೇಳಿದ್ರೆ ಅವರು ಹೇಳೋ ಮಾತು, ಬೇಗನೆ ನಾನು ಬರುತ್ತೇನೆ, ನಿನಗಿರುವುದನ್ನು ಹಿಡಿದುಕೊಂಡಿರು. ಅವರು ನಿನಗಿರುವುದನ್ನು
ಹಿಡಿದುಕೊಂಡಿರು ಅಂತ ಮಾತ್ರ ಅಲ್ಲ, ನಾವು 2ನೇ ಅಧ್ಯಾಯ 25ನೇ ವಾಕ್ಯವನ್ನು ನಾವು ಓದಿ ನೋಡುವಾಗ ಅಲ್ಲಿ ಈ ರೀತಿಯಾಗಿ ಹೇಳ್ತಾರೆ, ನಿಮಗಿರುವುದನ್ನು ನಾನು ಬರುವ ತನಕ ಬಿಗಿಯಾಗಿ ಹಿಡಿದುಕೊಂಡಿರಬೇಕೆಂಬ ಅಪ್ಪಣೆಯನ್ನು ಹೊರತು ಮತ್ತೊಂದು ಭಾರವನ್ನು ನಿಮ್ಮ ಮೇಲೆ ಹಾಕುವುದಿಲ್ಲ. ಇಲ್ಲಿ ಯೇಸು ಕ್ರಿಸ್ತನು ಹೇಳುವಂಥ ಮಾತೇನಂತಂದರೆ, ನಾನು ಬರುವ ತನಕ ನಿಮಗಿರುವಂಥದ್ದನ್ನು ಬಿಗಿಯಾಗಿ ಹಿಡಿದುಕೊಂಡಿರು ಅಂತ ಅವರು ಹೇಳ್ತಾರೆ. ಆಗ ಒಂದು ವಾಕ್ಯದಲ್ಲಿ ನಿಮಗಿರುವುದನ್ನು ಹಿಡಿದುಕೊಂಡಿರು ಅಂತ ಹೇಳ್ತಾರೆ, ಇನ್ನೊಂದು ಸ್ಥಳದಲ್ಲಿ ನಿಮಗಿರುವುದನ್ನು ಬಿಗಿಯಾಗಿ ಹಿಡಿದುಕೊಂಡಿರು ನಾನು ಬರುವ ತನಕ ಅಂತ ಹೇಳ್ತಾರೆ. ಆಗ ಯೇಸು ಕ್ರಿಸ್ತನು ನಮಗೆ ಹೇಳೋ ಮಾತೇನಂತಂದರೆ, ನಾನು ಬೇಗನೆ ಬರುತ್ತೇನೆ, ನಾನು ಬೇಗನೆ ಬರುವವರೆಗೂ ನಿನಗಿರುವುದನ್ನು ಬಿಗಿಯಾಗಿ ಹಿಡಿದುಕೊಂಡಿರು ಎಂಬುದಾಗಿ ಅವರು ನಮಗೆ ಹೇಳ್ತಾರೆ. ಹಲ್ಲೆಲೂಯಾ. ಆಗ ನಾನು ನೀವು ವಾಸ ಮಾಡ್ತಾ ಇರೋಂಥ ಕಾಲಗಳು ತುಂಬ ಮೋಸವಾದ ಕಾಲಗಳಾಗಿದೆ. ಭೂಲೋಕದಲ್ಲಿ ತುಂಬ ಕೇಡು ನಾಶನಗಳು ತುಂಬಿವೆ. ಕಾಲಗಳು ಹೋಗ್ತಾ ಹೋಗ್ತಾ ಭೂಲೋಕ ಇನ್ನೂ ಕೇಡಿನಿಂದ ಕೇಡಿಗೆ ಹೋಗುತ್ತೆ, ನಾಶನದಿಂದ ನಾಶನಕ್ಕೆ ಹೋಗುತ್ತೆ. ಈ ಭೂಲೋಕದಲ್ಲಿ ಒಳ್ಳೆಯದು ಏನು ಸಹ ನಡೆಯೋದಿಲ್ಲ. ಆದರೆ ಇಂಥ ಒಂದು ಲೋಕದಲ್ಲಿ, ಇಂಥ ಒಂದು ಕಾಲಘಟ್ಟಗಳಲ್ಲಿ ನಾನು ನೀವು ವಾಸ ಮಾಡ್ತಾ ಇರುವಾಗ ನಮ್ಮನ್ನು ಉಂಟು ಮಾಡಿರುವ ಕರ್ತನನ್ನು ಅರಿತವರಾಗಿ ಆತನನ್ನು ನೋಡಿ, ಸ್ವಾಮಿ ಇಂಥ ಒಂದು ಲೋಕದಲ್ಲಿ ನಮ್ಮ ಪರಿಸ್ಥಿತಿ ಏನು ಅಂತ ಹೇಳಿದ್ರೆ ಅವರು ನಮಗೆ ಹೇಳೋ ಮಾತು, ನಾನು ಬೇಗನೆ ಬರುತ್ತೇನೆ, ನಿನಗಿರುವುದನ್ನು ಬಿಗಿಯಾಗಿ ಹಿಡಿದುಕೊಂಡಿರು ಎಂಬುದಾಗಿ. ಹಲ್ಲೆಲೂಯಾ. ಆಗ ಯೇಸು ಕ್ರಿಸ್ತನು ಬೇಗನೆ ಬರುತ್ತಾರೆ. ನಾನು ನೀವು ನಮಗಿರುವುದನ್ನು ಬಿಗಿಯಾಗಿ ಹಿಡಿದುಕೊಂಡವர்களಾಗಿ ನಾವಿರಬೇಕು. ಯೇಸು ಕ್ರಿಸ್ತನು ನಾನು ಬೇಗನೆ ಬರುತ್ತೇನೆ ಅಂತ ಹೇಳಿದರು. ಯಾವ ಕಾರಣಕ್ಕಾಗಿ ಅವರು ಬೇಗನೆ ಬರುತ್ತಾರೆ? ಯಾವ ಕಾರಣಕ್ಕಾಗಿ ಅವರು ಬೇಗನೆ ಬರ್ತಾರೆ ಅಂತಂದರೆ, ನನ್ನನ್ನು ನಿಮ್ಮನ್ನು ತನ್ನ ರಾಜ್ಯದಲ್ಲಿ ಸೇರಿಸಿಕೊಳ್ಳುವುದಕ್ಕಾಗಿ ಬೇಗನೆ ಬರ್ತಾರೆ. ಹಲ್ಲೆಲೂಯಾ. ನಾನು ನೀವು ವಿನಾಶಕ್ಕೆ ಒಳಗಾಗಿರುವಂಥ ಲೋಕದಲ್ಲಿ ಬರುತ್ತಾ ಇದ್ದೇವೆ. ಈ ಲೋಕದಲ್ಲಿ ನೆಮ್ಮದಿ ಇಲ್ಲ, ಈ ಲೋಕದಲ್ಲಿ ಸಮಾಧಾನ ಇಲ್ಲ, ಈ ಲೋಕದಲ್ಲಿ ಭದ್ರತೆ ಇಲ್ಲ, ಈ ಲೋಕದಲ್ಲಿ ಪಾಪ, ಹಿಂಸೆ, ಅನೀತಿ, ದುರ್ಮಾರ್ಗತನ ತುಂಬಿ ಹೋಗಿದೆ. ಕೇಡಿಗೆ ಈ ಲೋಕ ಒಳಗಾಗಿದೆ. ಇಂಥ ಲೋಕದಲ್ಲಿ ನಾನು ನೀವು ವಾಸ ಮಾಡ್ತಾ ಇದ್ದೇವೆ. ಆದರೆ ಯೇಸು ಕ್ರಿಸ್ತನು ಬೇಗನೆ ಬರುವುದಕ್ಕಿದ್ದಾರೆ. ಏನಕ್ಕೋಸ್ಕರವಾಗಿ? ನಮ್ಮನ್ನು ಇಂಥ ವಿನಾಶಕರವಾದ ಲೋಕಗಳನ್ನು ತಪ್ಪಿಸಿ ತನ್ನ ಮಹಿಮೆಯಾದ ಲೋಕದಲ್ಲಿ ಸೇರಿಸಿಕೊಳ್ಳುವುದಕ್ಕೋಸ್ಕರವಾಗಿ. ಹಲ್ಲೆಲೂಯಾ. ಆತನ ಲೋಕದಲ್ಲಿ ಪ್ರೀತಿ, ಆತನ ಲೋಕದಲ್ಲಿ ಸಮಾಧಾನ, ಆತನ ಲೋಕದಲ್ಲಿ ನೀತಿ, ಆತನ ಲೋಕದಲ್ಲಿ ಪರಿಶುದ್ಧತೆ ಕೂಡಿದೆ. ಹಲ್ಲೆಲೂಯಾ. ನಮ್ಮನ್ನು ಇಂಥ ವಿನಾಶಕರವಾದ ಲೋಕದಿಂದ ಅವರು ತಪ್ಪಿಸಿ ತಮ್ಮ ನಿತ್ಯವಾದ ಲೋಕದಲ್ಲಿ ಸೇರಿಸಿಕೊಳ್ಳುವುದಕ್ಕಾಗಿ ಯೇಸು ಕ್ರಿಸ್ತನು ಬೇಗನೆ ಬರುವುದಕ್ಕಿದ್ದಾರೆ. ಹಲ್ಲೆಲೂಯಾ. ಆಗ ಯೇಸು ಕ್ರಿಸ್ತನು ನಮ್ಮನ್ನು ಈ ವಿನಾಶಕರವಾದ ಲೋಕದಿಂದ ತಪ್ಪಿಸುವುದಕ್ಕಾಗಿ ಬೇಗನೆ ಬಂದು ನಮ್ಮನ್ನು ಅವರ ರಾಜ್ಯಕ್ಕೆ ಸೇರಿಸಿಕೊಳ್ಳುವ ಹಾಗೆ ಅವರು ಬರ್ತಾರೆ. ಆದರೆ ಅವರು ಬರುವವರೆಗೆ ನಾವೇನು ಮಾಡಬೇಕು? ಅವರು ಬರುವವರೆಗೆ ಈ ಒಂದು ವಿನಾಶಕರವಾದ ಲೋಕದಲ್ಲಿ ನಾವು ವಾಸ ಮಾಡುತ್ತಾ ನಾವು ಮಾಡಬೇಕಾಗಿರೋದು ನಮಗಿರುವುದನ್ನು ಬಿಗಿಯಾಗಿ ನಾವು ಹಿಡಿದುಕೊಂಡಿರಬೇಕು. ಹಲ್ಲೆಲೂಯಾ. ನಿಮಗೊಂದು ಪಿಕ್ಚರ್ನ ತೋರಿಸ್ಬೇಕಂತ ಇಷ್ಟಪಡ್ತೀನಿ. ಒಂದು ಪಿಕ್ಚರ್ ಕಾಣಿಸ್ತಾ ಇದೆಯಲ್ಲ ನಿಮಗೆಲ್ಲ? ಆ ಪಿಕ್ಚರಲ್ಲಿ ಏನಿದೆ ನೋಡಿ. ಆ ಪಿಕ್ಚರಲ್ಲಿ ಏನಿದೆ ಅಂತಂದರೆ, ಒಂದು ಬೆಟ್ಟ ಇದೆ, ಈ ಕಡೆಗೆಲ್ಲ ಸಮುದ್ರ ಇದೆ. ಅಲ್ಲೊಂದು ಮನುಷ್ಯ ಆ ಬೆಟ್ಟದಿಂದ ಜಾರಿ ಕೆಳಗಡೆ ಬಿದ್ದು ಆ ಬೆಟ್ಟವನ್ನು ಹಿಡ್ಕೊಂಡು ಆ ಒಂದು ಅಲೆಗಳು ಹೊಡೆಯುವಂಥ ಸ್ಥಳದಲ್ಲಿ ಅವರೊಂದು ಅಪಾಯ ಸ್ಥಿತಿಯಲ್ಲಿ ಇದ್ದಾರೆ. ಆದರೆ ಮೇಲ್ಗಡೆ ಆಕಾಶದಿಂದ ಯೇಸು ಕ್ರಿಸ್ತನು ತಮ್ಮ ಕೈಯನ್ನು ಚಾಚುತ್ತಾ ಅವರನ್ನು ಅಲ್ಲಿಂದ ಬಿಡಿಸಿ ಮೇಲೆತ್ತಿ ತಪ್ಪಿಸುವ ಹಾಗೆ ಬರ್ತಾ ಇರುತ್ತದನ್ನು ನಾವು ದೃಶ್ಯದಲ್ಲಿ ಕಾಣ್ತೇವೆ. ಇದನ್ನೇ ಯೇಸು ಕ್ರಿಸ್ತನು ನನಗೆ ನಿಮಗೆ ಹೇಳೋದು, ಬೇಗನೆ ಬರುತ್ತೇನೆ, ನಿನಗಿರುವುದನ್ನು ಬಿಗಿಯಾಗಿ ಹಿಡಿದುಕೊಂಡಿರು. ಈಗ ಆ ಮನುಷ್ಯ ಏನು ಮಾಡಬೇಕು? ತಾನು ಎಲ್ಲಿ ಬಂಡೆಯನ್ನು ಹಿಡ್ಕೊಂಡು ನಿಂತ್ಕೊಂಡಿದ್ದಾನೋ ಅಲ್ಲಿ ಬಿಗಿಯಾಗಿ ಹಿಡ್ಕೊಂಡು ಕಾಪಾಡೋವರೆಗೂ ಅಲ್ಲಿರಬೇಕು. ಆದರೆ ಅವನ ಬಂಡೆಯನ್ನು ಬಿಗಿಯಾಗಿ ಹಿಡ್ಕೊಂಡಿಲ್ಲ ಅಂದರೆ ಏನಾಗುತ್ತೆ? ಅಲೆಗಳು ಬಂದು ಅವನನ್ನು ಒಡ್ಕೊಂಡು ಕೊಚ್ಕೊಂಡು ಎಳ್ಕೊಂಡು ಹೋಗ್ಬಿಡುತ್ತೆ. ಆದರೆ ಅವನು ಬಿಗಿಯಾಗಿ ಹಿಡ್ಕೊಂಡಿದ್ರೆ ಅವನನ್ನು ರಕ್ಷಿಸೋದಕ್ಕೆ ಸಾಧ್ಯ ಆಗುತ್ತೆ. ಅದೇ ರೀತಿಯಾಗಿ ನಾನು ನೀವು ವಿನಾಶಕರವಾದ ಲೋಕದಲ್ಲಿ ಬದುಕ್ತಾ ಇದ್ದೇವೆ. ಇಂಥ ಒಂದು ವಿನಾಶಕರವಾದ ಲೋಕದಲ್ಲಿ ನಾನು ನೀವು ಬದುಕ್ತಾ ಇದ್ದಾಗ ನಮಗಿರುವುದನ್ನು ಬಿಗಿಯಾಗಿ ನಾವು ಹಿಡಿದುಕೊಳ್ಳಬೇಕು. ಆತನು ಬೇಗನೆ ಬಂದು ನಮ್ಮನ್ನು ಈ ಲೋಕದಿಂದ ಬಿಡಿಸಿ ಅವರ ರಾಜ್ಯಕ್ಕೆ ಸೇರಿಸಿಕೊಳ್ಳುತ್ತಾರೆ. ಹಲ್ಲೆಲೂಯಾ. ಒಂದು ವೇಳೆ ಆ ಮನುಷ್ಯ ಆ ಹಿಡಿದಿರುವಂಥ ಆ ಬಂಡೆ ಕಲೆಗಳನ್ನು ಕೈ ಬಿಟ್ಟರೆ ಆ ಸಮುದ್ರದಲ್ಲಿ ಕೊಚ್ಚಿ ಹೋಗ್ತಾನೆ. ಅದೇ ರೀತಿ ನನಗೆ ನಿಮಗೆ ಇರುವಂಥದ್ದನ್ನು ನಾವು ಬಿಗಿಯಾಗಿ ಹಿಡಿದುಕೊಳ್ಳದೆ ಕೈ ಬಿಟ್ಟರೆ ಈ ಲೋಕದ ವಿನಾಶದಲ್ಲಿ ಕೊಚ್ಚಿ ಹೋಗಿ ನಾಶವಾಗಿ ಹೋಗ್ತೇವೆ. ಆದ್ದರಿಂದ ನಮಗಿರುವಂಥದ್ದನ್ನು ನಾವು ಬಿಟ್ಟು ಬಿಡದೆ ಹಿಡಿದುಕೊಳ್ಳುವವರಾಗಿ ಮಾತ್ರವಲ್ಲ, ಬಿಗಿಯಾಗಿ ಹಿಡಿದುಕೊಂಡು ನಮ್ಮನ್ನು ರಕ್ಷಿಸುವುದಕ್ಕಾಗಿ ತನ್ನ ರಾಜ್ಯದಲ್ಲಿ ಸೇರಿಸಿಕೊಳ್ಳುವುದಕ್ಕಾಗಿ ಬರಲಿರುವ ಕರ್ತನನ್ನು ಎದುರು ನೋಡುತ್ತಾ ನಾನು ನೀವು ಜೀವಿಸುವಂಥವರಾಗಿರಬೇಕು. ಹಲ್ಲೆಲೂಯಾ. ಆದರೆ ನಾನು ನೀವು ಬಿಗಿಯಾಗಿ ಹಿಡಿದುಕೊಂಡು ಜೀವಿಸಬೇಕು ಸರಿ, ಆದರೆ ನಾನು ನೀವು ಬಿಗಿಯಾಗಿ ಹಿಡಿದುಕೊಳ್ಳಬೇಕಾಗಿರುವ ಆ ಕಾರ್ಯವಾದರೂ ಏನು? ಆ ಚಿತ್ರದಲ್ಲಿ ಆ ಮನುಷ್ಯ ಬಂಡೆಯನ್ನು ಬಿಗಿಯಾಗಿ ಹಿಡಿದುಕೊಂಡಿದ್ದಾನೆ, ಅವನು ಸಮುದ್ರದಲ್ಲಿ ಕೊಚ್ಚಿ ಹೋಗದ ಹಾಗೆ. ಆಗ ಆ ಮನುಷ್ಯ ಬಂಡೆಯನ್ನು ಬಿಗಿಯಾಗಿ ಹಿಡಿದುಕೊಂಡಿದ್ದಾನೆ. ಆದರೆ ನಾನು ನೀವು ಈ ವಿನಾಶಕರವಾದ ಲೋಕದಲ್ಲಿ ಕೊಚ್ಚಿ ಹೋಗಿ ನಾಶವಾಗಿ ಹೋಗದ ಹಾಗೆ ಏನನ್ನ ಬಿಗಿಯಾಗಿ ಹಿಡಿದುಕೊಳ್ಳಬೇಕು? ನಾನು ನೀವು ಏನನ್ನ ಬಿಗಿಯಾಗಿ ಹಿಡಿದುಕೊಳ್ಳಬೇಕಂತಂತಂದರೆ
ಮೊಟ್ಟ ಮೊದಲಾಗಿ ಕರ್ತನ ಮೇಲಿನ ನಮ್ಮ ಪ್ರೀತಿಯನ್ನು ನಾವು ಬಿಗಿಯಾಗಿ ಹಿಡಿದುಕೊಳ್ಳಬೇಕು. ಹಲ್ಲೆಲೂಯ. ನಾನು ನೀವು ಬಿಗಿಯಾಗಿ ಹಿಡಿದುಕೊಳ್ಳಬೇಕಾಗಿರುವಂಥ ಕಾರ್ಯ ಯಾವುದು? ಮೊದಲಾಗಿ ಕರ್ತನ ಮೇಲಿನ ನಮ್ಮ ಪ್ರೀತಿಯನ್ನು ನಾನು ನೀವು ಬಿಗಿಯಾಗಿ ಹಿಡಿದುಕೊಳ್ಳಬೇಕು. ಹಲ್ಲೆಲೂಯ. ದೇವರ ವಾಕ್ಯ ನಮಗೆ ಹೇಳೋ ಮಾತೇನಂತಂದರೆ, ನಿಮ್ಮ ಕರ್ತನಾದ ದೇವರನ್ನ ಪೂರ್ಣ ಹೃದಯದಿಂದಲೂ ಪೂರ್ಣ ಪ್ರಾಣದಿಂದಲೂ ಪೂರ್ಣ ಬುದ್ಧಿಯಿಂದಲೂ ಪ್ರೀತಿಸಿರಿ ಎಂಬುದಾಗಿ. ಆಗ ನಾನು ನೀವು ದೇವರನ್ನ ಪ್ರೀತಿಸಿ ನಮ್ಮನ್ನು ಅವ್ರಿಗೆ ಒಪ್ಪಿಸಿಕೊಟ್ಟು ಆತನಿಗೋಸ್ಕರವಾಗಿ ನಾವು ಈ ಲೋಕದಲ್ಲಿ ಜೀವಿಸ್ತಾ ಬರ್ತಾ ಇದ್ದೀವಿ. ಆದರೆ ನಾನು ನೀವು ಕರ್ತನ ಮೇಲೆ ಇಟ್ಟಿರುವಂಥ ಆ ಪ್ರೀತಿಯನ್ನ ಬಿಗಿಯಾಗಿ ಹಿಡಿದುಕೊಂಡವர்களಾಗಿ ನಾನು ನೀವು ಕಂಡು ಬರಬೇಕು. ಹಲ್ಲೆಲೂಯ. ಯಾಕೆ ಕರ್ತನ ಮೇಲಿನ ನಮ್ಮ ಪ್ರೀತಿಯನ್ನ ನಾನು ನೀವು ಯಾಕೆ ಬಿಗಿಯಾಗಿ ಹಿಡಿದುಕೊಳ್ಳಬೇಕು? ಹಿಡಿದುಕೊಂಡಿಲ್ಲ ಅಂತಂತಂದರೆ ಕರ್ತನ ಮೇಲಿನ ಆ ನಮ್ಮ ಪ್ರೀತಿ ನೀಗಿ ಹೋಗುತ್ತೆ. ಕರ್ತನ ಮೇಲಿನ ನಮ್ಮ ಪ್ರೀತಿ ನೀಗಿ ಹೋದರೆ ಯೇಸು ಕ್ರಿಸ್ತನು ಬರುವಂಥ ಸಮಯದಲ್ಲಿ ನಮ್ಮನ್ನು ಈ ವಿನಾಶಕರವಾದ ಲೋಕದಿಂದ ಬಿಡಿಸಿ ತನ್ನ ರಾಜ್ಯದಲ್ಲಿ ಸೇರಿಸಿಕೊಳ್ಳುವುದಕ್ಕೆ ಆಗೋದಿಲ್ಲ. ಆತನ ಬರುವಿಕೆಯಲ್ಲಿ ಆತನು ಯಾರನ್ನ ತನ್ನೊಡನೆ ಈ ಲೋಕದಿಂದ ಬಿಡಿಸಿ ತನ್ನ ರಾಜ್ಯಕ್ಕೆ ಸೇರಿಸಿಕೊಳ್ತಾನೆ? ಯಾರನ್ನಂತಂದರೆ ಕರ್ತನನ್ನ ಪೂರ್ಣ ಹೃದಯದಿಂದಲೂ ಪೂರ್ಣ ಪ್ರಾಣದಿಂದಲೂ ಪೂರ್ಣ ಬುದ್ಧಿಯಿಂದಲೂ ಪ್ರೀತಿಸುವವರನ್ನ. ದೇವರ ವಾಕ್ಯದಲ್ಲಿ ಪ್ರಧಾನ ಕಟ್ಟಳೆ ಅದೇ. ಆದರೆ ನಾವು ದೇವರನ್ನ ಪ್ರೀತಿಸದವರುಗಳಾಗಿದ್ದರೆ, ಕರ್ತನ ಮೇಲಿನ ನಮ್ಮ ಪ್ರೀತಿಯನ್ನ ನಾವು ಕಳೆದುಕೊಂಡವರುಗಳಾಗಿದ್ದರೆ ಆತನ ಬರುವಿಕೆಯಲ್ಲಿ ನಾವು ಒಯ್ಯಲ್ಪಡುವುದಕ್ಕೆ ಸಾಧ್ಯ ಇಲ್ಲ. ಈ ವಿನಾಶಕರವಾದ ಲೋಕದಲ್ಲಿ ಸೇರಿ ಹೋಗಿ ನಾವು ನಾಶವಾಗಿ ಹೋಗ್ತೇವೆ. ಅದರಿಂದ ನಾನು ನೀವು ಏನು ಮಾಡಬೇಕು? ಕರ್ತನ ಮೇಲಿನ ಪ್ರೀತಿಯನ್ನು ನಾವು ಬಿಗಿಯಾಗಿ ಹಿಡಿದುಕೊಂಡವர்களಾಗಿರಬೇಕು. ಆದರೆ ಸೈತನನ ಪ್ರಯತ್ನ ಇಲ್ಲ ಏನು ಅಂತಂದರೆ, ಹೇಗಾದರೂ ನಮಗೆ ಕರ್ತನ ಮೇಲಿರುವಂಥ ಪ್ರೀತಿಯನ್ನು ಕೆಡಿಸಿ ನಮ್ಮನ್ನು ಹಾಳು ಮಾಡಿ ನಮ್ಮನ್ನು ನಾಶನಕ್ಕೊಳಪಡಿಸಬೇಕು ಅನ್ನುವಂಥದ್ದು ಅವನ ಉದ್ದೇಶ. ಆದರೆ ನಾವೇನು ಮಾಡಬಾರ್ದು? ಸೈತನನಿಗೆ ಅವಕಾಶವನ್ನು ಕೊಡಬಾರದು. ಕರ್ತನ ಮೇಲಿನ ನಮ್ಮ ಪ್ರೀತಿಯನ್ನು ನಾವು ಬಿಗಿಯಾಗಿ ಹಿಡಿದುಕೊಂಡವர்களಾಗಿ ಈ ಲೋಕದಲ್ಲಿ ಜೀವಿಸಬೇಕು. ಹಲ್ಲೆಲೂಯ. ಆದರೆ ಅನೇಕರು ಈ ದಿವಸಗಳಲ್ಲಿ ಕರ್ತನ ಮೇಲಿನ ತಮ್ಮ ಪ್ರೀತಿಯನ್ನು ಕಳೆದುಕೊಂಡಿದ್ದಾರೆ. ಒಂದು ಕಾಲದಲ್ಲಿ ದೇವರನ್ನು ಎಷ್ಟೋ ಪ್ರೀತಿಸಿ ದೇವರಿಗೆ ತಮ್ಮನ್ನು ಒಪ್ಪಿಸಿಕೊಟ್ಟು ಜೀವಿಸುತ್ತಾ ಇದ್ದಂಥವರುಗಳು ಇವತ್ತು ಕರ್ತನ ಮೇಲಿನ ಪ್ರೀತಿ ಇಲ್ಲದವರುಗಳಾಗಿ ಜೀವಿಸ್ತಾ ಇದ್ದಾರೆ. ನಾವು ದೇವರ ವಾಕ್ಯವನ್ನು ನೋಡುವಾಗ ಪ್ರಕಟಣೆ ಪುಸ್ತಕದಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಎಫೆಸ ಸಭೆಗೆ ಹೇಳುವಂಥ ಮಾತೇನಂತಂದರೆ, ನಿನಗೆ ಪ್ರಾರಂಭದಲ್ಲಿ ಇದ್ದಂಥ ಪ್ರೀತಿಯನ್ನು ನೀನು ಬಿಟ್ಟು ಬಿಟ್ಟಿದ್ದೆ ಎಂದು ನಾನು ನಿನ್ನ ಮೇಲೆ ತಪ್ಪು ಹೊರಿಸಬೇಕಾಗುತ್ತದೆ ಅಂತವ್ರು ಹೇಳ್ತಾರೆ. ಅಂದರೆ ಎಫೆಸ ಪಟ್ಟಣದ ಜನಗಳು ಪ್ರಾರಂಭದಲ್ಲಿ ದೇವರನ್ನ ಯಾವ ರೀತಿಯಾಗಿ ಪ್ರೀತಿಸ್ತಾ ಇದ್ರೋ ಆ ಪ್ರೀತಿಯನ್ನು ಒಂದು ಕಾಲದಲ್ಲಿ ಕಳೆದುಕೊಂಡ್ರು. ಇವತ್ತು ಸಹ ಅನೇಕರು ಅದೇ ರೀತಿಯಾಗಿ ಜೀವಿಸ್ತಾ ಇದ್ದಾರೆ. ಒಂದು ಕಾಲದಲ್ಲಿ ತಾವು ದೇವರ ಬಳಿಗೆ ಬಂದಾಗ ದೇವರ ಮೇಲೆ ತಮಗಿದ್ದಂಥ ಪ್ರೀತಿ ಇವತ್ತು ಅನೇಕರಿಗೆ ಇಲ್ಲ. ಒಂದು ಕಾಲದಲ್ಲಿ ದೇವರನ್ನ ಪ್ರೀತಿಸುತ್ತಾ ಇದ್ದಂಥ ರೀತಿಯಲ್ಲಿ ಇವತ್ತು ಅನೇಕರು ದೇವರನ್ನ ಪ್ರೀತಿಸುತ್ತಾ ಇಲ್ಲ. ತಮ್ಮ ಪ್ರಾರಂಭ ಪ್ರೀತಿಯನ್ನು, ತಮ್ಮ ಆದಿ ಪ್ರೀತಿಯನ್ನ ಅನೇಕರು ದೇವರಲ್ಲಿ ಕಳೆದುಕೊಂಡಿದ್ದಾರೆ. ಒಂದು ಕಾಲದಲ್ಲಿ ದೇವರನ್ನು ಎಷ್ಟೋ ಪ್ರೀತಿಸಿ ಯಾವಾಗಲೂ ಪ್ರಾರ್ಥನೆ, ಯಾವಾಗಲೂ ದೇವರ ವಾಕ್ಯ ಧ್ಯಾನ, ಯಾವಾಗಲೂ ಸಭೆಯಾಗಿ ಕೂಡಿ ಬರುವಂಥದ್ದು, ಯಾವಾಗಲೂ ಸೇವೆಗಳಲ್ಲಿ ಪಾಲ್ಗೊಳ್ಳುವಂಥದ್ದು, ಯಾವಾಗಲೂ ಕರ್ತನನ್ನ ಆಸಕ್ತಿಯಿಂದ ಹುಡುಕುವಂಥ ನಡವಳಿಕೆಯಲ್ಲಿ ಇದ್ದಂಥವರು ಇವತ್ತು ಕರ್ತನ ಮೇಲಿನ ಪ್ರೀತಿಯನ್ನ ಬಿಟ್ಟು ಪ್ರಾರ್ಥನೆ ಇಲ್ಲದವರಾಗಿ, ದೇವರ ವಾಕ್ಯ ಧ್ಯಾನ ಇಲ್ಲದವರಾಗಿ, ಸಭೆಯಾಗಿ ಕೂಡಿ ಬರುವಂಥ ಐಕ್ಯತೆ ಇಲ್ಲದವರಾಗಿ, ಕರ್ತನ ಸೇವೆಯಲ್ಲಿ ಪಾಲಿಲ್ಲದವರುಗಳಾಗಿ ಜೀವಿಸುವಂಥವರುಗಳನ್ನ ನಾವು ನೋಡುವುದಕ್ಕೆ ಸಾಧ್ಯ. ಅನೇಕರು ಅವರ ಪ್ರಾರಂಭ ಪ್ರೀತಿಯನ್ನು ಇವತ್ತು ಕಳೆದುಕೊಂಡಿದ್ದಾರೆ. ಇವತ್ತು ಕರ್ತನಿಗೆ ಪ್ರೀತಿಯನ್ನು ತೋರಿಸ್ತಾ ಇರ್ತಾರೆ, ಆದರೆ ಪ್ರಾರಂಭ ಪ್ರೀತಿಯನ್ನಲ್ಲ. ಅನೇಕರು ಹೇಳೋ ಮಾತೇನಂತಂದರೆ, ನಮಗೆ ಟೈಮ್ ಇಲ್ಲ. ಆದರೆ ವಾಸ್ತವ ಏನಂತಂದರೆ, ಟೈಮ್ ಇಲ್ಲ ಅಂತಲ್ಲ, ಟೈಮ್ ಇದೆ, ಆದರೆ ಪ್ರೀತಿ ಇಲ್ಲ. ಪ್ರೀತಿ ಇದ್ದರೆ, ಪ್ರಧಾನ ಪ್ರೀತಿ ಕರ್ತನ ಮೇಲೆ ನಮಗಿದ್ರೆ ನಾವು ಸಮಯವನ್ನು ಮಾಡಿಕೊಳ್ತೇವೆ. ಆದರೆ ಕರ್ತನ ಮೇಲಿನ ಪ್ರಧಾನ ಪ್ರೀತಿ ನಮಗಿಲ್ಲದೇ ಇರೋದ್ರಿಂದ ನಾವು ಹೇಳೋದು ನೆಪ, ನನಗೆ ಟೈಮ್ ಇಲ್ಲ. ಎಷ್ಟೇ ಟೈಮ್ ಇಲ್ಲ ಅಂತ ಹೇಳಿದ್ರು ಕೂಡ ಮಲಗಿ ನಿದ್ದೆ ಮಾಡಿದ್ರೆ ಜೀವನ ಮಾಡೋಕ್ಕಾಗುತ್ತಾ? ಇವಾಗ ಯಾರೋ ಒಂದು ವ್ಯಕ್ತಿ ಇದ್ದಾನೆ ಅಂತ ಅಂದ್ಕೊಳ್ಳಿ, ನನಗೆ ಟೈಮೇ ಇಲ್ಲ, ಪ್ರಾರ್ಥನೆ ಮಾಡೋಕ್ಕೂ ಟೈಮ್ ಇಲ್ಲ, ವಾಕ್ಯ ಓದೋಕ್ಕೂ ಟೈಮ್ ಇಲ್ಲ, ದೇವ್ರನ್ನ ಹುಡುಕೋದಕ್ಕೆ ಟೈಮ್ ಇಲ್ಲ. ಸರಿ, ತನಗೆ ನಿಜವಾಗ್ಲೂ ಟೈಮ್ ಇಲ್ಲ ಅಂತ ಅನ್ಕೊಳ್ಳೋಣ. ಟೈಮ್ ಇಲ್ಲ ಅಂತ ಹೇಳ್ಬಿಟ್ಟು ರಾತ್ರಿ ಹೊತ್ತು ನಿದ್ದೆ ಮಾಡಿದ್ರೆ ಬರೋಕ್ಕೆ ಸಾಧ್ಯನಾ? ತುಂಬಾ ಬ್ಯುಸಿ ಇರುವಂಥ ಮನುಷ್ಯ ಆಗಿದ್ರು ಕೂಡ ಕನಿಷ್ಠ ಪಕ್ಷ 4 ಗಂಟೆ 5 ಗಂಟೆ ಒಂದು ದಿವಸಕ್ಕೆ ನಿದ್ದೆ ಮಾಡಲೇಬೇಕು. ಕನಿಷ್ಠ ಪಕ್ಷ ಒಂದು 4 ಗಂಟೆ 5 ಗಂಟೆ ನಿದ್ದೆ ಮಾಡಿದ್ರೆ ಮನುಷ್ಯ ಬದುಕೋದಕ್ಕೆ ಆಗಲ್ಲ. ವಿಜ್ಞಾನದ ಪ್ರಕಾರವಾಗಿ ಸಹಜವಾಗಿ ಒಂದು ಮನುಷ್ಯ 7 ಅವರ್ ನಿದ್ದೆ ಮಾಡಬೇಕು, ಇಲ್ಲ 8 ಅವರ್ ನಿದ್ದೆ ಮಾಡಬೇಕು, ಇಲ್ಲಾಂದರೆ ಒಂದು 6.5 ಗಂಟೆನಾದರೂ ನಿದ್ದೆ ಮಾಡಬೇಕು, ಇಲ್ಲಾಂದರೆ ಕೊನೆ ಅಂದರೆ 6 ಅವರ್ ಆದರೂ ನಿದ್ದೆ ಮಾಡಲೇಬೇಕು. ಇಲ್ಲಾಂದರೆ ಕಷ್ಟ ಆಗುತ್ತೆ. ಅದು ಪ್ರಾಕೃತಿಕವಾಗಿ ದೇವರು ಮನುಷ್ಯನಿಗೆ ಇಟ್ಟಿರುವಂಥ ಒಂದು ರೀತಿ.
ಆಗ ಎಷ್ಟೇ ಬ್ಯುಸಿ ಆಗಿದ್ದವರು ಕೂಡ ಒಂದು ವೇಳೆ 6 ಅವರ್ ನಿದ್ದೆ ಮಾಡಿಲ್ಲ ಅಂತಂದ್ರೂ ಒಂದು 4 ಅವರ್ ಆದರೂ ನಿದ್ದೆ ಪ್ರತಿ ದಿವಸ ಮಾಡೇ ಮಾಡ್ತಾರೆ. ಮಾಡಿಲ್ಲ ಅಂದರೆ ತುಂಬ ಕಷ್ಟ. ನಾನು ತುಂಬ ಬ್ಯುಸಿ ಅಂತ ಹೇಳ್ಕೊಂಡು ನಿದ್ದೆನೇ ಮಾಡ್ತಾರೆ, ಬದುಕೋರನ್ನ ನೋಡೋಕೆ ಸಾಧ್ಯನಾ? ಆಗ ಎಂಥ ಬ್ಯುಸಿ ಆಗಿದ್ರು ಕೂಡ ನಿದ್ದೆ ಮಾಡೇ ಮಾಡ್ತಾರೆ. 3, 4, 5 ಅವರ್ ನಿದ್ದೆ ಮಾಡೇ ಮಾಡ್ತಾರೆ. ಯಾಕಂದ್ರೆ ನಿದ್ದೆ ಮಾಡಿಲ್ಲ ಅಂದರೆ ಸತ್ತೋಗ್ತಾರೆ. ಆಗ ನಾನು ಬದುಕಬೇಕಂತ ನಿದ್ದೆ ಮಾಡೇ ಮಾಡ್ತಾರೆ. ಯಾಕಂದ್ರೆ ನಿದ್ದೆ ತುಂಬ ಮುಖ್ಯ, ಇಲ್ಲಾಂದ್ರೆ ನಾನು ಬದುಕೋದಕ್ಕೆ ಆಗೋದಿಲ್ಲ ಅಂತ. ಅದೇ ಥರನೇ ಕರ್ತನಿಲ್ಲದೆ ನಾನು ಬದುಕೋದಕ್ಕೆ ಆಗಲ್ಲ ಅಂತ ಅನ್ಕೊಳ್ಳೋರು ಕರ್ತನನ್ನ ಹುಡುಕ್ತಾರೆ. ನಿದ್ದೆ ಇಲ್ಲ ಅಂದ್ರೆ ನಾನು ಸತ್ತೋಗ್ತೀನಿ, ನಿದ್ದೆ ಇಲ್ದರ ಆಗಲ್ಲ ಅನ್ನೋರು ನಿದ್ದೆ ಮಾಡೇ ಮಾಡ್ತಾರೆ. ಕರ್ತನಿಲ್ಲದೆ ನಾನು ಬದುಕೋದಕ್ಕೆ ಸಾಧ್ಯ ಇಲ್ಲ ಅಂತ ಅನ್ಕೊಳ್ಳೋರು ಕರ್ತನನ್ನ ಹುಡುಕೇ ತಿರ್ತಾರೆ. ಅರೆ ಕರ್ತನ ಮೇಲೆ ಪ್ರೀತಿ ಇರೋದವರು ನನಗೆ ಟೈಮ್ ಇಲ್ಲ ಅಂತ ನೆಪ ಹೇಳ್ತಾರೆ. ನಾನು ಬದುಕಬೇಕಂತ 4 ಅವರು 5 ಅವರಾದ್ರೂ ನಾನು ನಿದ್ದೆ ಮಾಡ್ತೀನಿ ಅಂತಂದ್ರೆ ನಾನು ಬದುಕಬೇಕಂತ 1 ಅವರಾದ್ರೂ ಕರ್ತನನ್ನು ಹುಡುಕೋದಕ್ಕೆ ಆಗಲ್ವಾ? ನಿದ್ದೆಗೆ 4 ಅವರು 5 ಅವರು ಕೊಡೋದಕ್ಕೆ ಸಾಧ್ಯ ಅಂದ್ರೆ ಕರ್ತನಿಗೆ 1 ಅವರ್ ಕೊಡೋದಕ್ಕೆ ಆಗಲ್ವಾ? ಆಗುತ್ತೆ, ಆದ್ರೆ ಪ್ರೀತಿ ಇಲ್ಲ. ಅದಕ್ಕೆ ಹೇಳೋ ಕಾರಣ ನನಗೆ ಟೈಮ್ ಇಲ್ಲ ಅಂತ ಹೇಳಿ ನಿದ್ದೆ ಮಾಡಿದ್ರೆ ಅದು ಬದುಕಲ್ಲ. ಅಂದ್ರೆ ಟೈಮ್ ಇದೆ, ಪ್ರೀತಿ ಇಲ್ಲ. ಅನೇಕರು ಅವರ ಪ್ರಾರಂಭ ಪ್ರೀತಿಯನ್ನ ಬಿಟ್ಟಿದ್ದಾರೆ. ಎಡೆಬಿಡದೆ ಕರ್ತನನ್ನ ಹುಡುಕ್ತಾ ಇದ್ದವರು ಇವತ್ತು ಕರ್ತನನ್ನ ಹುಡುಕ್ತಾ ಇಲ್ಲ. ಕಾರಣ ಸಮಯ ಇಲ್ಲ ಅಂತಲ್ಲ, ದೇವರ ಮೇಲೆ ಮೊದಲಿದ್ದ ಪ್ರೀತಿ ಇಲ್ಲ. ಆದರೆ ಈಗ ಅವರು ಪ್ರೀತಿ ಇಲ್ಲ ಅಂತಲ್ಲ, ಈಗಲೂ ಪ್ರೀತಿ ಇದೆ, ಆದರೆ ಮೊದಲಿದ್ದ ಪ್ರೀತಿ ಇಲ್ಲ. ಅಲ್ಪ ಸ್ವಲ್ಪ ಪ್ರೀತಿ ಮಾತ್ರ ಇದೆ. ಮತ್ತು ಇನ್ನೊಂದು ರೀತಿಯ ಜನಗಳಿರ್ತಾರೆ. ಇವರು ಎಂಥವ್ರು ಅಂತಂದರೆ, ಒಂದು ಜನ ಪ್ರಾರಂಭ ಪ್ರೀತಿಯನ್ನು ಕಳ್ಕೊಂಡವರು. ಇನ್ನೊಂದು ರೀತಿಯ ಜನ ಇದ್ದಾರೆ. ಇವರು ಎಂಥವ್ರು ಅಂತಂದರೆ ಪ್ರೀತಿಯಲ್ಲಿ ತಣ್ಣಗಾಗಿ ಹೋದಂಥವ್ರು. ಯೇಸು ಕ್ರಿಸ್ತನು ಹೇಳಿದಂಥ ಮಾತು, ಅನೇಕರ ಪ್ರೀತಿ ತಣ್ಣಗಾಗಿ ಹೋಗುವುದು. ಇವತ್ತು ಅನೇಕರಿಗೆ ದೇವರ ಮೇಲಿನ ಪ್ರೀತಿ ತಣ್ಣಗಾಗಿ ಹೋಗಿದೆ. ಹಾಗಂದ್ರೆ ದೇವರ ಮೇಲಿನ ಪ್ರೀತಿ ಪರಿಪೂರ್ಣವಾಗಿ ಇಲ್ಲದೆ ಹೋಗಿದೆ. ದೇವರ ಮೇಲಿನ ಪ್ರೀತಿಯನ್ನ ಪರಿಪೂರ್ಣವಾಗಿ ನಿರಾಕರಿಸಿ ತಮ್ಮ ಪೂರ್ವ ಪಾಪಗಳಿಗೆ ಒಪ್ಪಿಸಿಕೊಟ್ಟು ಬರುತ್ತಾ ಇರುವಂಥ ಮನುಷ್ಯರು ಇವತ್ತಿದ್ದಾರೆ. ಒಂದು ಕಾಲದಲ್ಲಿ ದೇವರನ್ನ ಎಷ್ಟೋ ಪ್ರೀತಿಸಿ ಆಸಕ್ತಿಯಿಂದ ಕರ್ತನನ್ನು ಹಿಂಬಾಲಿಸಿದವರು ಇವತ್ತು ದೇವರ ಮೇಲಿನ ಪ್ರೀತಿ ಇಲ್ಲದೆ ಲೋಕದ ಪಾಪಗಳಿಗೆ ತಮ್ಮನ್ನು ಒಪ್ಪಿಸಿಕೊಟ್ಟು ಬರುತ್ತಾ ಇರುವಂತವರುಗಳಿದ್ದಾರೆ. ಪ್ರೀತಿಯಲ್ಲಿ ತಣ್ಣಗಾಗಿ ಹೋಗಿರುವಂತವರುಗಳು. ಇನ್ನೊಂದು ರೀತಿಯ ಜನಗಳಿರ್ತಾರೆ. ಇವರೆಂಥವ್ರು ಅಂತಂತಂದ್ರೆ, ಅವ್ರಿಗೆ ಒಂದು ಕಾಲದಲ್ಲಿ ಕರ್ತನ ಮೇಲೆ ಪ್ರೀತಿ ಇರುತ್ತೆ, ಆದರೆ ಇವತ್ತು ಅವ್ರ ಪ್ರೀತಿ ಕರ್ತನ ಮೇಲಿಂದ ಬೇರೆದರ ಮೇಲೆ ಹೊರಟು ಹೋಗಿರುತ್ತೆ. ಹಂಗಂದ್ರೆ ಒಂದು ಕಾಲದಲ್ಲಿ ಕರ್ತನನ್ನ ಪ್ರೀತಿಸಿ ಜೀವಿಸ್ತಾ ಇರ್ತಾರೆ, ಇವತ್ತು ಅವರ ಪ್ರೀತಿ ಕರ್ತನ ಮೇಲಿಂದ ಹಣದ ಮೇಲೆ ಹೊರಟು ಹೋಗಿರುತ್ತೆ. ಒಂದು ಕಾಲದಲ್ಲಿ ಕರ್ತನಿಗಾಗಿ ಜೀವಿಸ್ತಾ ಇದ್ದವರು ಇವತ್ತು ಹಣಕ್ಕೋಸ್ಕರವಾಗಿ ಜೀವಿಸ್ತಾ ಇದ್ದಾರೆ. ಒಂದು ಕಾಲದಲ್ಲಿ ಕರ್ತನಿಗೋಸ್ಕರವಾಗಿ ಜೀವಿಸ್ತಾ ಇದ್ದವರು ಇವತ್ತು ಹೆಸರಿಗೋಸ್ಕರ, ಗೌರವಕ್ಕೋಸ್ಕರ, ಸ್ಥಾನಮಾನಗಳಿಗೋಸ್ಕರ, ಪದವಿಗಳಿಗೋಸ್ಕರ ಜೀವಿಸ್ತಾ ಇದ್ದಾರೆ. ಈ ರೀತಿ ಎಷ್ಟೋ ಜನಗಳ ಪ್ರೀತಿ ಒಂದು ಕಾಲದಲ್ಲಿ ದೇವರ ಮೇಲೆ ಇದ್ದು ಇವತ್ತು ಅವರ ಪ್ರೀತಿ ಲೋಕದ ಬೇರೆ ಏನೇನೋ ಕಾರ್ಯಗಳ ಮೇಲೆ ಹೊರಟು ಹೋಗಿರುತ್ತೆ. ಆಗ ಒಂದು ಕಡೆ ಪ್ರಾರಂಭ ಪ್ರೀತಿಯನ್ನು ಕಳೆದುಕೊಂಡವರು, ಇನ್ನೊಂದು ಕಡೆ ಪ್ರೀತಿಯಲ್ಲಿ ತಣ್ಣಗಾಗಿ ಹೋದವರು, ಇನ್ನೊಂದು ಕಡೆ ತಮ್ಮ ಪ್ರೀತಿ ಕರ್ತನ ಮೇಲಿಂದ ಬೇರೆ ಕಡೆಗೆ ತೆಗೆಯಲ್ಪಟ್ಟವರು. ಈ ರೀತಿಯಾದ ಮನುಷ್ಯರನ್ನ ಈ ಲೋಕದಲ್ಲಿ ನಾವು ನೋಡೋದಕ್ಕೆ ಸಾಧ್ಯ. ಆದರೆ ಇಂಥ ಒಂದು ಸಂದರ್ಭದಲ್ಲಿ ನನ್ನ ನಿಮ್ಮ ಬಗ್ಗೆ ಏನು? ನನ್ನ ನಿಮ್ಮ ಕರ್ತನ ಮೇಲಿನ ಪ್ರೀತಿ ಯಾವ ರೀತಿಯಾಗಿ ಇದೆ? ಕರ್ತನನ್ನ ನಾವು ಪೂರ್ಣ ಹೃದಯದಿಂದಲೂ, ಪೂರ್ಣ ಪ್ರಾಣದಿಂದಲೂ, ಪೂರ್ಣ ಬುದ್ಧಿಯಿಂದಲೂ ಪ್ರೀತಿಸ್ತಾ ಇದ್ದೇವಾ? ಪ್ರಾರಂಭದಲ್ಲಿ ಕರ್ತನ ಮೇಲಿದ್ದಂಥ ಪ್ರೀತಿ ಇವತ್ತು ನನಗೂ ನಿಮಗೂ ಇದೆಯಾ? ಅಥವಾ ಪ್ರಾರಂಭ ಪ್ರೀತಿ ಕಡಿಮೆಯಾಗಿ ಹೋಗಿ ಅರೆಗೊರೆಯಾದ ಪ್ರೀತಿಯನ್ನು ಕರ್ತನಿಗೆ ತೋರಿಸ್ತಾ ಇದ್ದೇವಾ? ಅಥವಾ ಪ್ರೀತಿ ಇಲ್ಲದವರುಗಳಾಗಿ ನಮ್ಮ ಪ್ರೀತಿ ಪರಿಪೂರ್ಣವಾಗಿ ತಣ್ಣಗಾಗಿ ಹೋಗಿದೆಯಾ? ಅಥವಾ ನಮ್ಮ ಪ್ರೀತಿ ಕರ್ತನ ಮೇಲೆ ಅಲ್ಲದೆ ಬೇರೆ ಕಾರ್ಯಗಳ ಮೇಲೆ ಹೊರಟು ಹೋಗಿದೆಯಾ? ನಮ್ಮ ಪ್ರೀತಿ ಯಾವ ರೀತಿಯಾಗಿದೆ ಅನ್ನೋದನ್ನ ಇವತ್ತೊಂದು ಕ್ಷಣ ನಾವು ಯೋಚನೆ ಮಾಡಿ ನೋಡಬೇಕು. ಯೇಸು ಕ್ರಿಸ್ತನು ಹೇಳಿದಂಥ ಮಾತು, ಬೇಗನೆ ಬರುತ್ತೇನೆ, ನಿನಗಿರುವುದನ್ನು ಬಿಗಿಯಾಗಿ ಹಿಡಿದುಕೊಂಡಿರು. ನಾವು ಏನನ್ನ ಬಿಗಿಯಾಗಿ ಹಿಡಿದುಕೊಂಡಿರಬೇಕು? ಕರ್ತನ ಮೇಲೆ ನಮಗಿರುವಂಥ ಪ್ರೀತಿಯನ್ನ ಬಿಗಿಯಾಗಿ ನಾವು ಹಿಡಿದುಕೊಂಡಿರಬೇಕು. ಹಲ್ಲೆಲೂಯಾ. ಇವತ್ತು ನಾನು ನೀವು ಆ ರೀತಿಯಾಗಿ ಜೀವಿಸ್ತಾ ಇದ್ದೇವಾ? ಒಂದು ಕ್ಷಣ ನಾವು ಯೋಚನೆ ಮಾಡಬೇಕು. ನಾನು ನೀವು ಕರ್ತನ ಮೇಲೆ ಇಟ್ಟಿರುವಂಥ ಪ್ರೀತಿಯನ್ನು ಬಿಗಿಯಾಗಿ ಹಿಡಿದುಕೊಂಡು ಕರ್ತನಿಗೋಸ್ಕರವಾಗಿ ನಾವು ಈ ಲೋಕದಲ್ಲಿ ಜೀವಿಸೋಣ. ಈ ವಿನಾಶಕರವಾದ ಲೋಕದಲ್ಲಿ ಬರುತ್ತಾ ಇರುವಂಥ ನಮ್ಮನ್ನು ಈ ಲೋಕದಿಂದ ಬಿಡಿಸಿ ಆತನ ರಾಜ್ಯಕ್ಕೆ ಸೇರಿಸಿಕೊಳ್ಳುವುದಕ್ಕೆ ಯೇಸು ಕ್ರಿಸ್ತನು ಬೇಗನೆ ಬರುತ್ತಾರೆ. ಹಲ್ಲೆಲೂಯಾ. ಆದರೆ ಯಾರು
ಆತನೊಡನೆ ಒಯ್ಯಲ್ಪಟ್ಟು ಆ ಮಹಿಮೆಯ ರಾಜ್ಯದಲ್ಲಿ ಜೀವಿಸ್ತಾರೆ. ಕರ್ತನ ಮೇಲಿನ ತಮ್ಮ ಪ್ರೀತಿಯನ್ನು ಬಿಗಿಯಾಗಿ ಹಿಡಿದುಕೊಂಡವರು ಮಾತ್ರ. ಅಂಥವರಲ್ಲಿ ನಾನು ನೀವು ಒಬ್ಬರಾಗಿರಬೇಕು. ಆಗ ಮೊದಲನೇದಾಗಿ ನಾವು ಕರ್ತನ ಮೇಲೆ ಇಟ್ಟಿರುವಂಥ ಪ್ರೀತಿಯನ್ನು ಬಿಗಿಯಾಗಿ ಹಿಡಿದುಕೊಳ್ಳಬೇಕು. ಎರಡನೇದಾಗಿ ನಾವೇನನ್ನು ಬಿಗಿಯಾಗಿ ಹಿಡಿದುಕೊಳ್ಳಬೇಕು? ಎರಡನೇದಾಗಿ ಕರ್ತನ ಮೇಲಿನ ನಮ್ಮ ನಂಬಿಕೆಯನ್ನು ನಾವು ಬಿಗಿಯಾಗಿ ಹಿಡಿದುಕೊಳ್ಳಬೇಕು. ಹಲ್ಲೆಲೂಯ. ನಾವು ದೇವರ ವಾಕ್ಯವನ್ನು ಓದಿ ನೋಡುವಾಗ ಇಬ್ರಿಯರಿಗೆ ಬರೆದಂಥ ಪತ್ರಿಕೆ 11ನೇ ಅಧ್ಯಾಯ 6ನೇ ವಾಕ್ಯವನ್ನು ನಾವು ಓದಿ ನೋಡಿದರೆ ಈ ವಾಕ್ಯದಲ್ಲಿ ಈ ರೀತಿಯಾಗಿದೆ: ಆದರೆ ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. ದೇವರ ಬಳಿಗೆ ಬರುವವನು ದೇವರಿದ್ದಾನೆ ಮತ್ತು ತನ್ನನ್ನು ಹುಡುಕುವವರಿಗೆ ಪ್ರತಿಫಲವನ್ನು ಕೊಡುತ್ತಾನೆ ಎಂದು ನಂಬುವುದು ಅವಶ್ಯ. ಇಲ್ಲಿ ದೇವರ ವಾಕ್ಯ ನಮಗೆ ಹೇಳೋ ಮಾತೇನಂತಂದರೆ, ಯಾರಾದರೂ ಒಬ್ಬನು ದೇವರ ಬಳಿಗೆ ಬರ್ತಾನೆ ಅಂತಂತಂದರೆ ಅವನು ದೇವರ ಮೇಲಿನ ನಂಬಿಕೆಯುಳ್ಳವನಾಗಿ ಇರಬೇಕು. ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದಕ್ಕೆ ಸಾಧ್ಯ ಇಲ್ಲ. ದೇವರ ಬಳಿಗೆ ಬರುವಂಥ ಒಬ್ಬನು ದೇವರಿದ್ದಾನೆ ಅನ್ನೋದನ್ನು ನಂಬಬೇಕು, ಮತ್ತು ತನ್ನನ್ನು ಹುಡುಕುವಂಥವರಿಗೆ ಪ್ರತಿಫಲವನ್ನು ಕೊಡುತ್ತಾನೆ ಅನ್ನೋದನ್ನು ನಂಬಬೇಕು ಅಂತ ದೇವರ ವಾಕ್ಯ ಹೇಳುತ್ತೆ. ಆಗ ನಾನು ನೀವು ಕರ್ತನು ಇದ್ದಾನೆ ಅನ್ನೋದನ್ನು ನಂಬಬೇಕು. ತಮ್ಮನ್ನು ಹುಡುಕುವಂಥ ನಮಗೆ ದೇವರ ಪ್ರತಿಫಲ ಕೊಡ್ತಾರೆ ಅನ್ನೋದನ್ನು ನಾವು ನಂಬಬೇಕು. ಅದನ್ನು ನಂಬಿ ನಮ್ಮನ್ನು ನಾವು ಕರ್ತನಿಗೆ ಒಪ್ಪಿಸಿಕೊಟ್ಟು ಈ ಲೋಕದಲ್ಲಿ ಜೀವಿಸುವಂಥವರಲ್ಲಾಗಿರಬೇಕು. ನಾನು ನೀವು ಅದನ್ನು ನಂಬಿನೇ ದೇವರ ಬಳಿಗೆ ಬಂದಿದ್ದೇವೆ. ದೇವರನ್ನು ಹುಡುಕುವಂಥ ನಮಗೆ ಆತನ ಪ್ರತಿಫಲ ಕೊಡ್ತಾನೆ ಅನ್ನೋವಂಥ ಒಂದು ನಂಬಿಕೆಯೊಡನೆ ನಾವು ದೇವರಿಗೆ ನಮ್ಮನ್ನು ಒಪ್ಪಿಸಿಕೊಟ್ಟು ಜೀವಿಸ್ತಾ ಇದ್ದೀವಿ. ಆದರೆ ಈ ನಂಬಿಕೆಯನ್ನು ನಾವು ಬಿಗಿಯಾಗಿ ಹಿಡಿದುಕೊಳ್ಳಬೇಕು. ಹಲ್ಲೆಲೂಯ. ಯೇಸು ಕ್ರಿಸ್ತನು ತನ್ನ ದೇವರಾಗಿದ್ದು ಮನುಷ್ಯನಾಗಿ ಲೋಕಕ್ಕೆ ಬಂದ, ಮಾನವರಾಗಿರುವಂಥ ನಮ್ಮ ಪಾಪಗಳಿಗಾಗಿ ತನ್ನ ರಕ್ತ ಸುರಿಸಿ ತಾನು ಶಿಲುಬೆಯಲ್ಲಿ ಮರಣ ಹೊಂದಿ ಮತ್ತೆ ಮರಣವನ್ನು ಜಯಿಸಿ ಎದ್ದು ಹೋಗಿ ಪರಲೋಕದಲ್ಲಿ ದೇವರ ಬಲಗಡೆಯಲ್ಲಿ ಆಸೀನನಾಗಿ ಇದ್ದಾರೆ. ಅವರು ತಿರುಗಿ ಬರೋದಕ್ಕಿದ್ದಾರೆ. ಆತನ ರಕ್ತದ ಮೂಲಕ ನನ್ನ ಪಾಪಗಳ ಪರಿಹಾರವಾಗಿ ನನಗೆ ಬಿಡುಗಡೆಯಾಗಿ ರಕ್ಷಣೆಯಾಗಿದೆ. ಯೇಸು ಕ್ರಿಸ್ತನು ತಿರುಗಿ ಬರುವಾಗ ಆತನು ನನ್ನನ್ನು ತನ್ನ ರಾಜ್ಯಕ್ಕೆ ಸೇರಿಸಿಕೊಳ್ಳುತ್ತಾನೆ ಅನ್ನುವಂಥ ಒಂದು ನಂಬಿಕೆಯಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ಆ ನಂಬಿಕೆಯನ್ನು ಕಡೆಯವರೆಗೂ ನಾವು ಬಿಗಿಯಾಗಿ ಹಿಡಿದುಕೊಳ್ಳಬೇಕು. ಹಲ್ಲೆಲೂಯ. ಕರ್ತನಲ್ಲಿ ನಾವು ಇಟ್ಟಿರುವಂಥ ನಂಬಿಕೆಯನ್ನು ನಾನು ನೀವು ಬಿಗಿಯಾಗಿ ಹಿಡಿದುಕೊಳ್ಳಬೇಕು. ಆದರೆ ಸೈತನನ ಪ್ರಯತ್ನ ಎಲ್ಲ ಏನು ಅಂತಂದರೆ, ಹೇಗಾದರೂ ನಾವು ದೇವರ ಮೇಲೆ ಇಟ್ಟಿರುವಂಥ ನಂಬಿಕೆಯಲ್ಲಿ ಬಿದ್ದು ಹೋಗಿ ನಾವು ಈ ಲೋಕದ ವಿನಾಶದೊಟ್ಟಿಗೆ ನಾಶವಾಗಿ ಹೋಗಬೇಕು ಅನ್ನೋದು ಅವನ ಉದ್ದೇಶ. ಹೇಗಾದರೂ ಕರ್ತನ ಮೇಲಿನ ನಂಬಿಕೆಯಿಂದ ನಾವು ಕೆಟ್ಟು ಹೋಗಿ ಹಾಳಾಗಿ ಹೋಗಬೇಕಂತ ಹೇಳಿ ಅವನು ಎಲ್ಲ ರೀತಿಯಾದ ಪ್ರಯತ್ನವನ್ನು ಮಾಡ್ತಾನೆ. ಆದರೆ ಸೈತನನಿಗೆ ನಾನು ನೀವು ಅವಕಾಶವನ್ನು ಕೊಡುವಂಥವர்களಾಗಿರಬಾರದು. ಕರ್ತನ ಮೇಲಿನ ನಮ್ಮ ನಂಬಿಕೆಯನ್ನು ನಾವು ಕಡೆಯವರೆಗೂ ಬಿಗಿಯಾಗಿ ಹಿಡಿದುಕೊಂಡವர்களಾಗಿ ಜೀವಿಸುವವರಾಗಿರಬೇಕು. ಹಲ್ಲೆಲೂಯ. ಆದರೆ ಅನೇಕರು ಈ ಲೋಕದಲ್ಲಿ ಕರ್ತನ ಮೇಲಿನ ನಂಬಿಕೆಯಲ್ಲಿ ಕೆಟ್ಟು ಹೋಗಿ ಭ್ರಷ್ಟರಾಗಿ ಬರುತ್ತಾ ಇದ್ದಾರೆ. ಅನೇಕರಿಗೆ ಒಂದು ಕಾಲದಲ್ಲಿ ನಂಬಿಕೆ ಇವತ್ತು ಸಂದೇಹವಾಗಿ ಬದಲಾಗಿ ಹೋಗಿದೆ. ಒಂದು ಕಾಲದಲ್ಲಿ ದೇವರನ್ನು ಎಷ್ಟೋ ನಂಬಿ ದೇವರಿಗೆ ಒಪ್ಪಿಸಿಕೊಟ್ಟು ಜೀವಿಸುತ್ತಾ ಇದ್ದಂಥವರು ಇವತ್ತು ದೇವರೇ ಇಲ್ಲ ಅಂತ ಹೇಳಿಕೊಂಡು ಓಡಾಡ್ತಾ ಇದ್ದಾರೆ. ಅನೇಕರ ನಂಬಿಕೆ ಕೆಟ್ಟು ಹೋಗಿದೆ, ಅನೇಕರ ನಂಬಿಕೆ ಇಲ್ಲವಾಗಿ ಹೋಗಿದೆ. ಆದರೆ ಇವತ್ತು ನನ್ನ ನಿಮ್ಮ ನಂಬಿಕೆ ಯಾವ ಥರ ಇದೆ ನಾವು ಯೋಚನೆ ಮಾಡಿ ನೋಡಬೇಕು. ಕರ್ತನ ಮೇಲೆ ನಿಮಗೆ ನಂಬಿಕೆ ಇದೆಯಾ? ಯೇಸು ಕ್ರಿಸ್ತನು ತಿರುಗಿ ಬರ್ತಾರೆ ಅನ್ನುವಂಥ ಒಂದು ನಂಬಿಕೆ ನಿಮಗಿದೆಯಾ? ಆತನ ಬಂದು ನಮ್ಮನ್ನು ತನ್ನ ರಾಜ್ಯಕ್ಕೆ ಕರೆದೊಯ್ತಾನೆ ಅನ್ನುವಂಥ ಒಂದು ನಂಬಿಕೆ ನಿಮಗಿದೆಯಾ? ಆತನಲ್ಲಿ ನನ್ನ ಪಾಪಗಳು ಕ್ಷಮಿಸಲ್ಪಟ್ಟಿದೆ, ನಾನು ಪರಿಶುದ್ಧನಾಗಿ ಮಾಡಲ್ಪಟ್ಟಿದ್ದೇನೆ, ನಾನು ದೇವರ ಮಗನಾಗಿದ್ದೇನೆ, ದೇವರ ಮಗಳಾಗಿದ್ದೇನೆ ಅನ್ನುವಂಥ ಒಂದು ನಂಬಿಕೆ ಇದೆಯಾ? ಆತನಿಗೆ ನಾನು ಭಯಪಟ್ಟು ಆತನ ವಾಕ್ಯಗಳನ್ನು ಕೈಗೊಂಡು ನಾನು ಈ ಲೋಕದಲ್ಲಿ ಜೀವಿಸುವಾಗ ಆತನ ರಾಜ್ಯವನ್ನು ನಾನು ಸೇರಿ ಆತನೊಡನೆ ಸದಾಕಾಲ ನಾನು ಜೀವಿಸ್ತೀನಿ ಅನ್ನುವಂಥ ಒಂದು ನಂಬಿಕೆ ನಿಮಗಿದೆಯಾ? ಕರ್ತನಲ್ಲಿ ನಿಮ್ಮ ಆ ನಂಬಿಕೆಯನ್ನು ಬಿಗಿಯಾಗಿ ಹಿಡಿದುಕೊಳ್ಳಿರಿ. ಹಲ್ಲೆಲೂಯ. ಕಾರಣ ಆತನು ಬೇಗನೆ ಬರುವುದಕ್ಕಿದ್ದಾನೆ. ಆತನು ಬೇಗನೆ ಬಂದು ನಿಮ್ಮ ನಂಬಿಕೆಗೆ ಫಲವನ್ನು ಕೊಟ್ಟು ನಿಮ್ಮನ್ನು ಕರೆದೊಯ್ದು ತನ್ನ ರಾಜ್ಯದಲ್ಲಿ ಇರಿಸಿಕೊಳ್ಳುತ್ತಾನೆ. ಹಲ್ಲೆಲೂಯ. ಆಗ ನಾನು ನೀವು ಏನನ್ನು ಬಿಗಿಯಾಗಿ ಹಿಡಿದುಕೊಳ್ಳಬೇಕು? ನಾನು ನೀವು ಏನನ್ನು ಬಿಗಿಯಾಗಿ ಹಿಡಿದುಕೊಳ್ಳಬೇಕಂತಂದರೆ ಕರ್ತನ ಮೇಲಿನ ನಮ್ಮ ನಂಬಿಕೆಯನ್ನು ಬಿಗಿಯಾಗಿ ನಾವು ಹಿಡಿದುಕೊಳ್ಳುವಂಥವರೆಲ್ಲಾಗಿರಬೇಕು. ಇವತ್ತು ನಿಮ್ಮ ನಂಬಿಕೆ ಯಾವ ಥರ ಇದೆ ಯೋಚನೆ ಮಾಡಿ. ಮೂರನೇದಾಗಿ ನಾವು ಯಾವುದನ್ನು ಬಿಗಿಯಾಗಿ ಹಿಡಿದುಕೊಳ್ಳಬೇಕು? ಮೂರನೇದಾಗಿ ನಾವು ಯಾವುದನ್ನು ಬಿಗಿಯಾಗಿ ಹಿಡಿದುಕೊಳ್ಳಬೇಕು ಅಂತಂತಂದರೆ ದೇವರು ನಮಗೆ ಅನುಗ್ರಹಿಸಿರುವ ಪರಿಶುದ್ಧತೆಯನ್ನು ನಾವು ಬಿಗಿಯಾಗಿ ಹಿಡಿದುಕೊಳ್ಳಬೇಕು. ಹಲ್ಲೆಲೂಯ. ಯಾವುದನ್ನು ನಾನು ನೀವು ಬಿಗಿಯಾಗಿ ಹಿಡಿದುಕೊಳ್ಳಬೇಕು? ಕರ್ತನು ನಮಗೆ ಅನುಗ್ರಹಿಸಿರುವ ಪರಿಶುದ್ಧತೆಯನ್ನು ನಾವು ಬಿಗಿಯಾಗಿ ಹಿಡಿದುಕೊಳ್ಳಬೇಕು. ನಾನು ನೀವು ಪರಿಶುದ್ಧರಾಗಿ ಜೀವಿಸುವುದಕ್ಕಾಗಿ ಕರೆಯಲ್ಪಟ್ಟಿದ್ದೇವೆ. ದೇವರು ಹೇಳಿದಂಥ ಮಾತು, ನಾನು ಪರಿಶುದ್ಧನಾಗಿರುವ ಹಾಗೆ ನೀವು ಪರಿಶುದ್ಧರಾಗಿರಿ ಎಂಬುದಾಗಿ.
ನಾನು ನೀವು ಪರಿಶುದ್ಧರಾಗಿ ಜೀವಿಸಬೇಕೆನ್ನುವುದೇ ದೇವರ ಚಿತ್ತವಾಗಿದೆ. ಪರಿಶುದ್ಧತೆ ಇಲ್ಲದೆ ಯಾವನು ಕರ್ತನನ್ನು ಕಾಣುವುದಿಲ್ಲ. ಆದರೆ ಒಂದು ಕಾಲದಲ್ಲಿ ನಾವು ಪಾಪಿಗಳಾಗಿ ಬದುಕ್ತಾ ಇದ್ವಿ. ಪಾಪಿಗಳಾಗಿ ಬದುಕ್ತಾ ಇದೆ ಅಂತ ನಮ್ಮನ್ನು ದೇವರು ಕರೆದು ನಮ್ಮ ಪಾಪಗಳನ್ನು ಕ್ಷಮಿಸಿ ತನ್ನ ಕುಮಾರನಾದ ಯೇಸು ಕ್ರಿಸ್ತನ ಮೂಲಕ ನಮ್ಮ ಪಾಪಗಳನ್ನು ಪರಿಹರಿಸಿ ನಮ್ಮನ್ನು ಪರಿಶುದ್ಧ ಮಾಡಿ ನಾವು ಪಾಪವನ್ನು ಜಯಿಸಿ ಪರಿಶುದ್ಧರಾಗಿ ಜೀವಿಸುವ ಹಾಗೆ ದೇವರು ತಮ್ಮ ಆತ್ಮರನ್ನು ನಮಗೆ ಅನುಗ್ರಹಿಸಿದ್ದಾರೆ. ಆಗ ನಾವು ಪವಿತ್ರಾತ್ಮರ ಸಹಾಯದಿಂದ ನಮಗೆ ವಿರುದ್ಧವಾಗಿ ಬರುವಂಥ ಪಾಪಗಳನ್ನು ಜಯಿಸಿ ದೇವರು ನಮಗೆ ಅನುಗ್ರಹಿಸಿರುವ ಪವಿತ್ರತೆಯನ್ನು ಕಡೆಯವರೆಗೂ ಕಾದುಕೊಂಡು ನಾವು ಪರಿಶುದ್ಧರಾಗಿ ಜೀವಿಸುವಂಥವர்களಾಗಿ ಇರಬೇಕು. ಹಲ್ಲೆಲೂಯಾ. ಪವಿತ್ರಾತ್ಮರ ಸಹಾಯದಿಂದ ಕರ್ತನು ನಮಗೆ ಅನುಗ್ರಹಿಸಿರುವ ಪರಿಶುದ್ಧತೆಯನ್ನು ನಾವು ಬಿಗಿಯಾಗಿ ಹಿಡಿದುಕೊಂಡು ಜೀವಿಸುವಂಥವர்களಾಗಿ ಇರಬೇಕು. ಆದರೆ ಸೈತಾನನ ಪ್ರಯತ್ನ ಇಲ್ಲ ಏನು ಅಂತಂತಂದರೆ, ಹೇಗಾದರೂ ನಮ್ಮ ಪರಿಶುದ್ಧತೆಯನ್ನು ಕೆಡಿಸಿ ನಮ್ಮನ್ನು ತಿರುಗಿ ನಮ್ಮ ಪೂರ್ವ ಪಾಪಗಳಲ್ಲಿ ಬೀಳಿಸಿ ನಮ್ಮನ್ನು ನಾಶ ಮಾಡಿ ಬಿಡಬೇಕು ಅನ್ನುವಂಥದ್ದೇ ಸೈತಾನನ ಉದ್ದೇಶ. ಆದರೆ ಸೈತಾನನ ಆ ಒಂದು ಉದ್ದೇಶಕ್ಕೆ ನಾವು ಅವಕಾಶ ಕೊಡದ ಹಾಗೆ ನನ್ನನ್ನು ನಿಮ್ಮನ್ನು ನಾವು ಕಾದುಕೊಳ್ಳಬೇಕಾಗಿರುವಂಥದ್ದು ಬಹಳ ಮುಖ್ಯ. ಆದರೆ ಅನೇಕರು ಈ ದಿನಗಳಲ್ಲಿ ತಮ್ಮ ಪರಿಶುದ್ಧತೆಯನ್ನು ಕಳೆದುಕೊಂಡಿದ್ದಾರೆ. ಒಂದು ಕಾಲದಲ್ಲಿ ಅವರು ಪಾಪಿಗಳಾಗಿ ಬದುಕ್ತಾ ಇದ್ರು. ದೇವರವರನ್ನು ಕರೆದು ಯೇಸು ಕ್ರಿಸ್ತನ ರಕ್ತದಿಂದ ಅವರನ್ನು ತೊಳೆದು ತಮ್ಮ ಪಾಪಗಳಲ್ಲಿ ಪರಿಹರಿಸಿ ಪವಿತ್ರಾತ್ಮರನ್ನು ಅವರಿಗೆ ಅನುಗ್ರಹಿಸಿ ಪಾಪವನ್ನು ಜಯಿಸಿ ಪರಿಶುದ್ಧರಾಗಿ ಜೀವಿಸುವ ಹಾಗೆ ದೇವರು ತಮಗೆ ಅವಕಾಶವನ್ನು ಕೊಟ್ಟರು. ಆದರೆ ಅವರು ಪವಿತ್ರಾತ್ಮರಿಗೆ ಕಿವಿಗೊಡದೆ, ದೇವರ ಆತ್ಮರನ್ನು ಅನುಸರಿಸದೆ, ಪವಿತ್ರಾತ್ಮರಿಗೆ ವಿಧೇಯರಾಗದೆ ತಮ್ಮ ಹೃದಯವನ್ನು ಕಠಿಣಪಡಿಸಿಕೊಂಡು ಸೈತಾನನಿಗೆ ಅವಕಾಶವನ್ನು ಕೊಟ್ಟು ಪಾಪದಲ್ಲಿ ಬಿದ್ದು ಹೋಗಿ ಇವತ್ತು ತಮ್ಮ ಪೂರ್ವ ಪಾಪಗಳಲ್ಲಿ ಬದುಕ್ತಾ ನಾಶನಕ್ಕೆ ಹೋಗ್ತಾ ಇದ್ದಾರೆ. ಅನೇಕರು ರಹಸ್ಯವಾದ ಪಾಪಗಳಲ್ಲಿ ಬದುಕ್ತಾ ಇದ್ದಾರೆ. ಅನೇಕರು ನಾವು ಪರಿಶುದ್ಧರು ಅನ್ನುವಂಥ ಒಂದು ವೇಷವನ್ನು ಧರಿಸಿಕೊಂಡು ಬದುಕ್ತಾ ಇದ್ದಾರೆ. ಅನೇಕರು ದೇವರ ಬಳಿಗೆ ಬಂದಿದ್ದರೂ ಸಹ ತಮ್ಮ ಪಾಪಗಳಿಂದ ತಾವು ಮನತಿರುಗದೆ ತಮ್ಮ ಪಾಪಗಳಲ್ಲೇ ಬದುಕಿ ಎರಡು ದೋಣಿಗಳಲ್ಲಿ ಪ್ರಯಾಣ ಮಾಡುವಂಥ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಆದರೆ ಇಂಥ ಒಂದು ಕಾಲದಲ್ಲಿ ನಾನು ನೀವು ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೀವಿ ನಾವು ಯೋಚನೆ ಮಾಡಿ ನೋಡಬೇಕು. ನಾವು ದೇವರ ಮುಂದೆ ಪರಿಶುದ್ಧರಾಗಿ ಜೀವಿಸ್ತಾ ಇದ್ದೇವಾ? ನಮ್ಮ ಪಾಪಗಳಿಗೆ ನಾವು ಮನತಿರುಗಿದ್ದೇವಾ? ದೇವರ ಆತ್ಮರನ್ನು ಅನುಸರಿಸಿ ನಾವು ದೇವರ ವಾಕ್ಯವನ್ನು ಕೈಗೊಂಡು ಪರಿಶುದ್ಧರಾಗಿ ನಾವು ಜೀವಿಸ್ತಾ ಇದ್ದೇವಾ? ನಮ್ಮ ಬಗ್ಗೆ ನಾವೊಂದು ಕ್ಷಣ ಯೋಚನೆ ಮಾಡಿ ನೋಡಬೇಕು. ಒಂದು ವೇಳೆ ನೀವು ಕರ್ತನಿಗೆ ನಿಮ್ಮನ್ನು ಒಪ್ಪಿಸಿಕೊಟ್ಟು ನಿಮ್ಮ ಪೂರ್ವ ಪಾಪಗಳಿಗೆಲ್ಲ ಮನತಿರುಗಿ ದೇವರ ವಾಕ್ಯಗಳನ್ನು ಕೈಗೊಂಡು ಪರಿಶುದ್ಧರಾಗಿ ಜೀವಿಸ್ತಾ ಇದ್ದೀನಿ ಅನ್ನುವಂಥ ಒಂದು ಭರವಸೆ ನಿಮಗಿದ್ರೆ ಆ ಪರಿಶುದ್ಧತೆಯನ್ನು ಬಿಗಿಯಾಗಿ ಹಿಡಿದುಕೊಳ್ಳಿರಿ. ಹಲ್ಲೆಲೂಯಾ. ನೀವು ದೇವರು ನಮಗೆ ಅನುಗ್ರಹಿಸಿರುವ ಪರಿಶುದ್ಧತೆಯನ್ನು ಬಿಗಿಯಾಗಿ ಹಿಡಿದುಕೊಳ್ಳುವಾಗ ಯೇಸು ಕ್ರಿಸ್ತನು ಬೇಗನೆ ಬಂದು ಪಾಪದಿಂದ ತುಂಬಿ ಹೋಗಿರುವಂಥ ಈ ಲೋಕದಿಂದ ನಮ್ಮನ್ನು ಬಿಡಿಸಿ ಪರಿಶುದ್ಧವಾಗಿರುವ ತನ್ನ ರಾಜ್ಯಕ್ಕೆ ಸೇರಿಸಿಕೊಳ್ಳುವನು. ಹಲ್ಲೆಲೂಯಾ. ಪರಿಶುದ್ಧತೆ ಇಲ್ಲದೆ ಯಾವನು ಕರ್ತನನ್ನು ನೋಡುವುದಕ್ಕಾಗುವುದಿಲ್ಲ. ಒಬ್ಬನು ಪಾಪದಲ್ಲಿಯೇ ಬದುಕುತ್ತಾ ಯೇಸು ಕ್ರಿಸ್ತನು ಬರುವಂಥ ಸಮಯದಲ್ಲಿ ಪಾಪದಿಂದ ತುಂಬಿರುವಂಥ ಈ ಲೋಕದಿಂದ ಬಿಡುಗಡೆ ಹೊಂದಿ ತನ್ನ ಪವಿತ್ರವಾದ ಲೋಕಕ್ಕೆ ಸೇರುವ ಹಾಗೆ ಒಯ್ಯಲ್ಪಡುವುದಕ್ಕೆ ಸಾಧ್ಯ ಇಲ್ಲ. ಪರಿಶುದ್ಧನು ಮಾತ್ರವೇ ಪರಿಶುದ್ಧನಾಗಿರುವ ಕರ್ತನನ್ನು ನೋಡುವನು, ಪರಿಶುದ್ಧನಾಗಿರುವ ಆತನ ರಾಜ್ಯವನ್ನು ಪ್ರವೇಶ ಮಾಡುವನು. ಪಾಪದಲ್ಲಿಯೇ ಬದುಕುವವನು ಈ ಪಾಪರು ತುಂಬಿರುವಂಥ ಈ ಲೋಕದೊಟ್ಟಿಗೆ ನಾಶವಾಗಿ ಹೋಗುವನು. ನೀವು ಯಾವ ರೀತಿಯಾಗಿದ್ದೀರಿ ಯೋಚನೆ ಮಾಡಿ ನೋಡಿ. ಆಗ ಈ ಲೋಕ ಯಾವ ರೀತಿಯಾಗಿದೆ ಅಂತಂದರೆ, ಈ ಲೋಕ ವಿನಾಶದಿಂದ ತುಂಬಿದೆ. ಈ ಲೋಕದಲ್ಲಿ ಕೇಡುಗಳು, ಈ ಲೋಕದಲ್ಲಿ ನಾಶನಗಳು, ಹಿಂಸೆಗಳು, ಬಾರಿಗಳು, ಸಮಸ್ಯೆಗಳು, ಕಾರ್ಯಗಳು ಹೋಗ್ತಾ ಹೋಗ್ತಾ ಹೆಚ್ಚಾಗುತ್ತಲೇ ಹೋಗುತ್ತೆ. ಈ ಲೋಕದಲ್ಲಿ ಯಾವ ಮೇಲೂ ಬರೋದಿಲ್ಲ. ಆದರೆ ಇಂಥ ಒಂದು ಲೋಕದಲ್ಲಿ ನಾನು ನೀವು ವಾಸ ಮಾಡ್ತಾ ಇರುವಾಗ ನಮಗಿರುವಂಥ ಒಂದೇ ಭರವಸೆ ಏನು ಅಂತಂದರೆ, ಇಂಥ ಒಂದು ಲೋಕದಿಂದ ನಮ್ಮನ್ನು ಬಿಡಿಸಿ ನಿತ್ಯ ಲೋಕಕ್ಕೆ ಸೇರಿಸುವುದಕ್ಕೆ ಯೇಸು ಕ್ರಿಸ್ತನು ಬರುತ್ತಾನೆ ಎನ್ನುವುದೇ. ಹಲ್ಲೆಲೂಯಾ. ಆತನು ಬೇಗನೆ ಬಂದು ಈ ವಿನಾಶಕರವಾದ ನಾಶನಕ್ಕೊಳಗಾಗಿರುವಂಥ ಪಾಪ ತುಂಬಿರುವಂಥ ಲೋಕದಿಂದ ನಮ್ಮನ್ನು ಬಿಡಿಸಿ ತನ್ನ ಪವಿತ್ರವಾದ ನಿತ್ಯವಾಗಿರುವಂಥ ಲೋಕದಲ್ಲಿ ಸೇರಿಸಿಕೊಳ್ಳುವನು. ಹಲ್ಲೆಲೂಯಾ. ಆದರೆ ಆತನು ನಮ್ಮನ್ನು ಆ ರೀತಿಯಾಗಿ ಸೇರಿಸಿಕೊಳ್ಳುವ ಹಾಗೆ ನಾವೇನು ಮಾಡಬೇಕು? ನಮಗಿರುವಂಥದ್ದನ್ನು ನಾವು ಬಿಗಿಯಾಗಿ ಹಿಡಿದುಕೊಳ್ಳಬೇಕು. ಆತನು ಬಂದು ನಮ್ಮನ್ನು ತನ್ನ ನಿತ್ಯ ಲೋಕದಲ್ಲಿ ಸೇರಿಸಿಕೊಳ್ಳುವವರೆಗೂ ನಮಗಿರುವಂಥದ್ದನ್ನು ನಾವು ಬಿಗಿಯಾಗಿ ಹಿಡಿದುಕೊಳ್ಳಬೇಕು. ಹಾಗಾದರೆ ನಾವು ಹಿಡಿದುಕೊಳ್ಳಬೇಕಾಗಿರೋದೇನು? ಆತನ ಮೇಲಿನ ಪ್ರೀತಿ, ಆತನ ಮೇಲಿನ ನಂಬಿಕೆ, ಆತನ ನಮಗೆ ಅನುಗ್ರಹಿಸಿರುವಂಥ ಪರಿಶುದ್ಧತೆ. ಹಲ್ಲೆಲೂಯಾ. ಇವುಗಳನ್ನು ನಾವು ಬಿಗಿಯಾಗಿ ಹಿಡಿದುಕೊಂಡು ದೇವರಿಗೆ ನಾವು ಒಪ್ಪಿಸಿಕೊಟ್ಟು ಆತನ ಬರುವಿಕೆಗೋಸ್ಕರವಾಗಿ ಕಾಯುತ್ತಾ ನಾವು ಜೀವಿಸುತ್ತಾ ಇರುವಾಗ ಒಂದು ದಿವಸದಲ್ಲಿ ಆಕಾಶದಲ್ಲಿ ತುತ್ತೂರಿಗಳ ಧ್ವನಿಯೊಡನೆ ಸಮಸ್ತ ದೇವದೂತರೊಟ್ಟಿಗೆ ಯೇಸು ಕ್ರಿಸ್ತನು ಮಹಿಮೆಯಾಗಿ ಬಂದು ನನ್ನವರೆಲ್ಲರನ್ನ ತನ್ನ ಬಳಿಗೆ ಸೇರಿಸಿಕೊಳ್ಳುವನು. ಹಲ್ಲೆಲೂಯಾ.
ಆಗ ನಾನು ನೀವು ಒಂದು ದಿವಸ ಆತನ ಬಳಿಗೆ ಸೇರಿಸಲ್ಪಡುತ್ತೇವೆ. ಆದರೆ ಆ ರೀತಿಯಾಗಿ ನೀವು ಜೀವಿಸ್ತಾ ಇದ್ದಾರಾ? ಯೋಚನೆ ಮಾಡಿ. ಆ ರೀತಿಯಾಗಿ ಜೀವಿಸೋದಕ್ಕೆ ದೇವರು ನಿಮ್ಮೆಲ್ಲರಿಗೂ ಸಹಾಯ ಮಾಡಲಿ. ಆದರೆ ಮತ್ತೊಂದು ಪ್ರಶ್ನೆ ನಮಗೆ ಬರಬಹುದು. ಏನಂತಂದರೆ, ಯೇಸು ಕ್ರಿಸ್ತನು ಬೇಗನೆ ಬಂದು ನಮಗಿರುವಂಥವುಗಳನ್ನು ನಾವು ಬಿಗಿಯಾಗಿ ಹಿಡಿದುಕೊಂಡು ಜೀವಿಸ್ತಾ ಇರುವಾಗ ಆತನು ನಮ್ಮನ್ನು ಆತನ ರಾಜ್ಯಕ್ಕೆ ಸೇರಿಸಿಕೊಳ್ತಾರೆ. ಸರಿ, ಆದರೆ ಆತನ ಬಂದು ನಮ್ಮನ್ನು ಆತನ ರಾಜ್ಯಕ್ಕೆ ಸೇರಿಸಿಕೊಳ್ಳುವವರೆಗೂ ಈ ಲೋಕದಲ್ಲಿ ನಾವು ಇರ್ತೀವಲ್ಲ. ಆಗ ಆತನು ಬಂದು ನಮ್ಮನ್ನು ಆತನ ರಾಜ್ಯಕ್ಕೆ ಸೇರಿಸಿಕೊಳ್ಳುವವರೆಗೂ ಈ ವಿನಾಶಕರವಾದ ಲೋಕದಲ್ಲಿ ನಾವು ಜೀವಿಸೋದಾದರೆ ಹೇಗೆ? ಇಲ್ಲಿ ಜೀವಿಸುವಂಥ ಅಷ್ಟು ದಿನಗಳವರೆಗೂ ನಮ್ಮ ಪರಿಸ್ಥಿತಿ ಏನು ಅಂತ ಅನ್ನಿಸ್ಬೋದು. ಆದರೆ ಅಂತ ನಿಮ್ಮ ಆ ಪ್ರಶ್ನೆಗೆ ಅವರು ಹೇಳುವಂಥ ಉತ್ತರ, ನೀನು ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡೋದ್ರಿಂದ ನಿನಗೆ ಬೇಕಾದ ಎಲ್ಲವನ್ನು ನಾನು ಮಾಡುತ್ತೇನೆ. ಹಲ್ಲೆಲೂಯಾ. ನೀವು ಕರ್ತನ ಮೇಲಿನ ಪ್ರೀತಿಯನ್ನು, ನಂಬಿಕೆಯನ್ನು, ಆತನ ಅನುಗ್ರಹಿಸಿರುವ ಪರಿಶುದ್ಧತೆಯನ್ನು ಬಿಗಿಯಾಗಿ ಹಿಡಿದುಕೊಂಡು ಆತನನ್ನು ಹಗಲು ರಾತ್ರಿ ಸೇವಿಸುತ್ತಾ ಆತನನ್ನೇ ನಿರೀಕ್ಷಿಸಿ ಜೀವಿಸುವಾಗ ನೀವು ಆತನ ರಾಜ್ಯವನ್ನು ಹುಡುಕುವುದರಿಂದ ನಿಮಗೆ ಈ ಲೋಕದಲ್ಲಿ ಬೇಕಾದ ಎಲ್ಲವನ್ನು ಆತನ ಬರುವ ಪರ್ಯಂತರ ತಾನು ನೆರವೇರಿಸುವನು. ಹಲ್ಲೆಲೂಯಾ. ಭೂಲೋಕದಲ್ಲಿ ನಾಶನಗಳು ಹೆಚ್ಚಾಗುತ್ತೆ, ಭೂಲೋಕದಲ್ಲಿ ವಿಪತ್ತುಗಳು ಹೆಚ್ಚಾಗುತ್ತೆ, ಭೂಲೋಕದಲ್ಲಿ ಬಾಧೆಗಳು ಹೆಚ್ಚಾಗುತ್ತೆ, ಭೂಲೋಕ ದಿನದಿಂದ ದಿನಕ್ಕೆ ನಾಶನದ ಕಡೆಗೆ ಹೋಗುತ್ತೆ. ಆದರೆ ನಿನ್ನನ್ನು ಆ ನಾಶ ಮುಟ್ಟುವುದಿಲ್ಲ. ದೇವರು ನಿಮಗೆ ಆಶ್ರಯವಾಗಿರ್ತಾರೆ, ದೇವರು ನಿಮಗೆ ಬಲವಾಗಿರ್ತಾರೆ, ದೇವರು ನಿಮಗೆ ದುರ್ಗವಾಗಿರ್ತಾರೆ, ದೇವರು ನಿಮ್ಮ ಕೋಟೆಯಾಗಿರ್ತಾರೆ. ಆತನು ತನ್ನನ್ನು ನಿಮ್ಮ ರೆಕ್ಕೆಗಳಲ್ಲಿ ಮರೆ ಮಾಡಿಕೊಳ್ಳುವನು, ತನ್ನ ರೆಕ್ಕೆಗಳ ಮೇಲೆ ನಿಮ್ಮನ್ನು ಆತನ ಹೊತ್ತು ಸಾಗುವನು, ಕಣ್ಣಿನ ಗುಡ್ಡೆಯೋಪಾದರೆ ನಿನ್ನನ್ನು ಕಾದುಕೊಳ್ಳುವನು. ದೇವರೇ ನಿನಗೆ ದುರ್ಗವು, ಆಶ್ರಯವು, ಆಧಾರವಾಗಿದ್ದು ಆತನು ನಿಮ್ಮನ್ನು ಹಗಲು ರಾತ್ರಿ ಕಾದು ನಡೆಸುವನು. ನಿಮ್ಮ ಅಗತ್ಯಗಳನ್ನು ಸಂಧಿಸುವನು, ನಿಮ್ಮ ಕೊರತೆಗಳನ್ನೆಲ್ಲ ನೀಗಿಸುವನು, ನಿಮ್ಮ ಪ್ರಾರ್ಥನೆಗಳಿಗೆ ಉತ್ತರವನ್ನು ಕೊಡುವನು, ನಿಮಗಾಗಿ ಅದ್ಭುತಗಳನ್ನು ಮಾಡುವನು, ನಿಮಗೆ ಬೇಕಾದ ಸೌಖ್ಯವನ್ನು ಕೊಡುವನು, ನಿಮ್ಮನ್ನು ಹಗಲು ರಾತ್ರಿ ನೇರಳಾಗಿದ್ದುಕೊಂಡು ಆತನು ಕಾಯುವನು. ಯಾವ ಮೇಲಿಗೂ ನಿಮಗೆ ಕೊರತೆಯಾಗುವುದಿಲ್ಲ. ಕರ್ತನು ತಾನೇ ಎಲ್ಲಾ ಮೇಲುಗಳನ್ನ ನಿಮಗೆ ಅನುಗ್ರಹಿಸುವನು. ದೇವರು ನಿಮಗೆ ಸಮಾಧಾನವನ್ನು ಕೊಟ್ಟು, ದೇವರು ನಿಮಗೆ ಬಲವನ್ನು ಕೊಟ್ಟು, ದೇವರು ನಿಮ್ಮ ಕಣ್ಣೀರನ್ನು ಒರೆಸಿ, ದೇವರು ನಿಮ್ಮನ್ನು ಎಲ್ಲಾ ಇಕ್ಕಟ್ಟುಗಳಿಂದ ಬಿಡಿಸಿ, ದೇವರು ಹಗಲು ರಾತ್ರಿ ನಿಮಗೆ ಸಹಾಯ ಮಾಡಿ ನಿಮ್ಮನ್ನು ಅನುದಿವಸವೂ ತಾನು ಕಾಯುವನು, ಆತನು ನಿಮ್ಮನ್ನ ನಡೆಸುವನು. ಆಗ ಯೇಸು ಕ್ರಿಸ್ತನು ಬೇಗನೆ ಬರ್ತಾರೆ. ಬೇಗನೆ ಬರುವುದಕ್ಕಿರುವ ಆತನನ್ನ ನಾವು ಎದುರುಗೊಳ್ಳುವ ಹಾಗೆ ನಮಗಿರುವಂಥದ್ದನ್ನು ನಾವು ಬಿಗಿಯಾಗಿ ಹಿಡಿದುಕೊಳ್ಳಬೇಕು. ಆದರೆ ಆತನು ಬಂದು ನಮ್ಮನ್ನು ಕರೆದೊಯ್ಯುವವರೆಗೂ ನಮ್ಮ ಪರಿಸ್ಥಿತಿ ಏನು? ನಾವು ಆತನು ನಮಗೆ ಕೊಟ್ಟಿರುವಂಥದ್ದನ್ನು ಬಿಗಿಯಾಗಿ ಹಿಡಿದುಕೊಳ್ಳುವಾಗ ಆತನು ಬರುವ ಪರ್ಯಂತರ ನಮ್ಮನ್ನು ಆತನು ಕಾದುಕೊಳ್ಳುವನು. ಹಲ್ಲೆಲೂಯಾ. ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡಿರಿ. ಆತನ ಮೇಲಿನ ಪ್ರೀತಿ, ನಂಬಿಕೆ, ಪರಿಶುದ್ಧತೆಯಲ್ಲಿ ದೃಢವಾಗಿ ನಿಲ್ಲಿರಿ. ಅವುಗಳನ್ನು ಬಿಗಿಯಾಗಿ ಹಿಡಿದುಕೊಳ್ಳಿರಿ. ಈ ಲೋಕದಲ್ಲಿ ನಿಮಗೆ ಬೇಕಾದ ಎಲ್ಲವೂ ಕೊಡಲ್ಪಡುತ್ತೆ. ಆದರೆ ಈ ಲೋಕದಲ್ಲಿರುವಂಥ ಎಲ್ಲವನ್ನು ನೀವು ಕರ್ತನಿಂದ ನಿರೀಕ್ಷಿಸಿ ಆತನ ಮೇಲಿನ ಪ್ರೀತಿಯಲ್ಲಿ ಬಿದ್ದು ಹೋದರೆ, ಆತನ ಮೇಲಿನ ನಂಬಿಕೆಯಿಂದ ಬಿದ್ದು ಹೋದರೆ, ಆತನ ನಿಮಗೆ ಅನುಗ್ರಹಿಸಿರುವ ಪವಿತ್ರತೆಯಿಂದ ಬಿದ್ದು ಹೋದರೆ ನಿಮಗೆ ಪ್ರಯೋಜನವಿಲ್ಲ. ಈ ಲೋಕದಲ್ಲಿರುವಂಥ ಎಲ್ಲವನ್ನು ಹೊಂದಿಕೊಂಡು ಆತನ ಬರುವಿಕೆಯಲ್ಲಿ ನೀವು ಎತ್ತಲ್ಪಡದೆ ಹೋದರೆ ನಿಮಗೆ ಪ್ರಯೋಜನವಿಲ್ಲ. ನಾಶವಾಗಿ ಹೋಗುವ ಲೋಕದೊಡನೆ ನೀವು ನಾಶವಾಗಿ ಹೋಗ್ತೀರಾ. ಆದರೆ ಕರ್ತನು ನಿಮಗೆ ಕೊಟ್ಟಿರುವುದನ್ನ ಬಿಗಿಯಾಗಿ ಹಿಡಿದುಕೊಳ್ಳಿರಿ. ಬರುವಂತ ಸಕಲ ನಾಶಗಳಿಗೂ ದೇವರು ನಿಮ್ಮನ್ನು ತಪ್ಪಿಸಿ ಕಾದುಕೊಳ್ಳುವನು. ಯೇಸು ಕ್ರಿಸ್ತನು ಹೇಳುವ ಮಾತು, ನಾನು ಬೇಗನೆ ಬರುತ್ತೇನೆ, ನಿಮಗಿರುವುದನ್ನು ಬಿಗಿಯಾಗಿ ಹಿಡಿದುಕೊಳ್ಳಿರಿ. ಕರ್ತನ ಮೇಲಿನ ಪ್ರೀತಿಯನ್ನು, ನಂಬಿಕೆಯನ್ನು, ಪರಿಶುದ್ಧತೆಯನ್ನು ನಾವು ಬಿಗಿಯಾಗಿ ಹಿಡಿದುಕೊಂಡು ಕರ್ತನನ್ನು ಹುಡುಕುತ್ತಾ ಆತನನ್ನು ಹಂಬಲಿಸುತ್ತಾ ನಾವು ಈ ಲೋಕದಲ್ಲಿ ಜೀವಿಸೋಣ. ಆತನು ಬೇಗನೆ ಬಂದು ನಮ್ಮನ್ನು ಕರೆದೊಯ್ಯುವನು. ಆತನ ಬರುವ ಪರ್ಯಂತರ ನಂಬಿಗಸ್ತನಾಗಿ ನಮ್ಮನ್ನು ಕಾದುಕೊಳ್ಳುವನು. ಹಲ್ಲೆಲೂಯಾ. ಯಾವುದರ ಕುರಿತಾಗಿ ನೀವು ಚಿಂತೆ ಮಾಡಬೇಕಾದ ಅಗತ್ಯವಿಲ್ಲ. ದೇವರು ಸಕಲವನ್ನು ನೋಡಿಕೊಳ್ಳುವನು. ಹಲ್ಲೆಲೂಯಾ. ಆದರೆ ನೀವು ನೋಡಬೇಕಾದದ್ದು ನಿಮ್ಮ ಚಿಂತೆಗಳನ್ನೆಲ್ಲ, ನೀವು ನೋಡಬೇಕಾದದ್ದು ಬರುವುದಕ್ಕಿರುವ ಕರ್ತನನ್ನು. ಹಲ್ಲೆಲೂಯಾ. ದೇವರು ನಮಗೆ ಕೊಟ್ಟಿರುವುದನ್ನು ನಾವು ಬಿಗಿಯಾಗಿ ಹಿಡಿದು ಜೀವಿಸಬೇಕು. ಒಂದು ವೇಳೆ ನೀವು ಆ ರೀತಿಯಾಗಿ ಜೀವಿಸ್ತಾ ಇರ್ಬೋದು. ದೇವರ ಮೇಲಿನ ಪ್ರೀತಿಯಲ್ಲಿ, ದೇವರ ಮೇಲಿನ ನಂಬಿಕೆಯಲ್ಲಿ, ಪರಿಶುದ್ಧತೆಯಲ್ಲಿ, ದೇವರನ್ನ ಆಸಕ್ತಿಯನ್ನು ಹುಡುಕುತ್ತಾ ಆತನಿಗೆ ಬಂದು ನಿಮ್ಮನ್ನು ಕರೆದೊಯ್ಯುವ ರೀತಿಯಲ್ಲಿ ನೀವು ಜೀವಿಸ್ತಾ ಇರಬಹುದು. ಆ ರೀತಿಯಾಗಿ ಜೀವಿಸ್ತಾ ಇದ್ದರೆ ದೇವರಿಗೆ ಸ್ತೋತ್ರ. ಆದರೆ ಆ ರೀತಿಯಾಗಿ ಜೀವಿಸಿಬಿಟ್ಟ ಮಾತ್ರಕ್ಕೆ ಆ ರೀತಿಯಾಗಿ ಜೀವಿಸಿಬಿಟ್ಟ ಮಾತ್ರಕ್ಕೆ ಸಾಕಾಗೋದಿಲ್ಲ. ನೀವಿನ್ನೂ ಹೆಚ್ಚಿನದನ್ನು ಮಾಡಬೇಕು. ಏನನ್ನು ಮಾಡಬೇಕು? ನೀವು ದೇವರಲ್ಲಿ ರಕ್ಷಣೆ ಹೊಂದಿ ಬರುವಂಥ ವಿನಾಶಕ್ಕೆ ತಪ್ಪಿಸಲ್ಪಟ್ಟು ನಿತ್ಯ ರಾಜ್ಯವನ್ನು ಸೇರುವ ಹಾಗೆ ಆತನಿಗೆ ಒಪ್ಪಿಸಿಕೊಟ್ಟು ಜೀವಿಸ್ತಾ ಇದ್ದೀರಾ. ಆದರೆ ನಿಮ್ಮ ಜೊತೆ ಈ ಲೋಕದಲ್ಲಿ ಎಷ್ಟೋ ಮನುಷ್ಯರು ವಾಸ ಮಾಡ್ತಾ ಇದ್ದಾರೆ. ಅವರ ಪರಿಸ್ಥಿತಿ ಏನು?
ನಾನು ಹೊರಟು ಹೋಗ್ತೀನಿ, ನಾನು ದೇವರೊಟ್ಟಿಗೆ ಇರ್ತೀನಿ, ನನಗೆ ಏನು ಸಂಭವಿಸೋದಿಲ್ಲ, ಹಲ್ಲೆಲೂಯಾ ಸ್ತೋತ್ರ ಅಂತ ಸಂತೋಷ ಪಡ್ತಾ ಇದ್ದೀರಾ. ಆದರೆ ನಿಮ್ಮೊಟ್ಟಿಗೆ ಈ ಲೋಕದಲ್ಲಿ ವಾಸ ಮಾಡ್ತಾರೆ ಮನುಷ್ಯರ ಪರಿಸ್ಥಿತಿ ಏನು? ಆಗ ನೀವೇನು ಮಾಡಬೇಕು? ಕರ್ತನೆ, ನನ್ನಂತೆ ಇವರು ಸಂಧಿಸಲ್ಪಡಲಿ, ನನಗಿರುವಂಥ ನಿರೀಕ್ಷೆಗೆ ಇವರು ಸಹ ಬರಲಿ, ನನಗಿರುವಂಥ ಈ ಭರವಸೆಗೆ ಇವರು ಸಹ ಬರಲಿ, ನನಗಿರುವಂಥ ಈ ರಕ್ಷಣೆಗೆ ಇವರು ಸಹ ಬರಲಿ. ಕರ್ತನೇ, ನಿನ್ನ ಬಳಿಗೆ ಈ ಜನಗಳು ಬರಲಿ, ನಿನ್ನ ಸ್ವರವನ್ನು ಕೇಳಲಿ, ತನ್ನನ್ನು ನಿಮಗೆ ಒಪ್ಪಿಸಿಕೊಡಲಿ. ಈ ಲೋಕದಲ್ಲಿ ಯಾವ ನಿರೀಕ್ಷೆ ಇಲ್ಲ, ಈ ಲೋಕದಲ್ಲಿ ಯಾವ ಭರವಸವಿಲ್ಲ, ಈ ಲೋಕ ನಾಶನ, ಮೋಸ, ಪಾಪದಿಂದ ತುಂಬಿ ಹೋಗಿ ಕೇಡಿಗೆ ಹೋಗ್ತಾ ಇದೆ. ಇಂಥ ಲೋಕದಲ್ಲಿ ಬದುಕ್ತಾ ಇರುವಂಥ ಜನಗಳು ನಮಗೆ ಒಂದೇ ಆಶ್ರಯವಾಗಿರುವ ಕರ್ತನನ್ನು ಆತುಕೊಳ್ಳಲಿ. ಸ್ವಾಮಿ, ನನ್ನಂತೆ ಇವರು ನಿಮ್ಮ ಬಳಿಗೆ ಬರಲಿ ಅಂತ ಇತರರಿಗೋಸ್ಕರವಾಗಿ ವಿಜ್ಞಾಪನೆ ಮಾಡುವಂಥವர்களಾಗಿ ನೀವಿರಬೇಕು. ವಿಜ್ಞಾಪನೆ ಮಾಡಿದ್ರೆ ಮಾತ್ರ ಸಾಕ? ಅದರೊಟ್ಟಿಗೆ ಏನು ಮಾಡಬೇಕು? ಇತರಗಳಿಗೋಸ್ಕರವಾಗಿ ವಿಜ್ಞಾಪನೆ ಮಾಡುತ್ತಾ ನಮಗಿರುವಂಥ ಆ ನಂಬಿಕೆಯ ಭರವಸೆಯನ್ನು ಇತರಗಳಿಗೆ ನಾವು ತಿಳಿಯಪಡಿಸುವಂಥವರಾಗಿರಬೇಕು. ಬೇರೆಯವರಿಗೆ ಯೇಸು ಕ್ರಿಸ್ತನ ಕುರಿತಾದ ರಕ್ಷಣೆ ಕುರಿತಾದ ಸತ್ಯವನ್ನು ನಾವು ತಿಳಿಯಪಡಿಸುವಂಥವರಾಗಿರಬೇಕು. ಲೋಕ ಎಲ್ಲ ಕೆಟ್ಟೋಗಿದೆ, ಮನುಷ್ಯರು ತುಂಬ ಪಾಪಿಗಳಾಗಿದ್ದಾರೆ, ಎಷ್ಟೋ ನಾಶನ ಭೂಲೋಕದಲ್ಲಿ ಸಂಭವಿಸ್ತಾ ಇದೆ. ಈ ಲೋಕ ಹಿಂಗೆ ಹೋಗ್ತಾ ಹೋಗ್ತಾ ಇನ್ನೂ ದೊಡ್ಡ ದೊಡ್ಡ ನಾಶನಗಳನ್ನು, ಬಾಧೆಗಳನ್ನು ತಂದುಕೊಳ್ಳುತ್ತೆ. ಆದರೆ ನನಗೆ ಯಾವ ವಿಷಯದಲ್ಲಿ ಭಯವಿಲ್ಲ. ಕಾರಣ ನನ್ನನ್ನು ಬಿಡಿಸುವ, ನನ್ನನ್ನು ಕಾಯುವ, ನನ್ನನ್ನು ಈ ಲೋಕದಿಂದ ತೆಗೆದು ತನ್ನ ಮಹಿಮೆಯಾದ ಲೋಕಕ್ಕೆ ಸೇರಿಸುವಂಥ ಕರ್ತನು ನನಗಿದ್ದಾನೆ. ಯೇಸು ಎನ್ನುವುದೇ ಆತನ ಹೆಸರು. ನೀವು ಆ ಯೇಸುನಲ್ಲಿ ನಂಬಿಕೆ ಇಡಿ, ರಕ್ಷಣೆ ಹೊಂದಿಕೊಳ್ಳಿ, ದೇವರಾಜ್ಯಕ್ಕೆ ಬನ್ನಿ ಅಂತ ಇತರಗಳಿಗೆ ಯೇಸು ಕ್ರಿಸ್ತನ ಸುವಾರ್ತೆಯನ್ನು ತಿಳಿಯಪಡಿಸಿ ತಮ್ಮನ ರಕ್ಷಣೆಗೆ ನಾವು ಕರೆಯುವಂಥವர்களಾಗಿ ಇರಬೇಕು. ಆ ರೀತಿಯಾಗಿ ಜೀವಿಸೋದಕ್ಕೆ ದೇವರು ನಮ್ಮೆಲ್ಲರಿಗೂ ಸಹಾಯ ಮಾಡಲಿ. ಅದರಿಂದ 2026ನೇ ವರ್ಷದಲ್ಲಿ ನೀವೇನು ಮಾಡಿ, ದೇವರನ್ನು ನೋಡಿ ಪ್ರಾರ್ಥನೆ ಮಾಡಿ. ಸ್ವಾಮಿ, ಎಲ್ಲರನ್ನು ಸಂಧಿಸು, ನಿನ್ನ ಕಡೆಗೆ ತಿರುಗಿಸು ಅಂತ ಪ್ರಾರ್ಥನೆ ಮಾಡಿ. ಅದರೊಟ್ಟಿಗೆ ಕರ್ತನೆ, ಆ ನಿಮ್ಮ ರಕ್ಷಣೆಯನ್ನು ನಾನು ಇತರಗಳಿಗೆ ತಿಳಿಯಪಡಿಸಿ ಜನಗಳನ್ನು ನಿಮ್ಮ ರಕ್ಷಣೆಗೆ ತರುವ ಹಾಗೆ ನನಗೆ ಸಹಾಯ ಮಾಡು. ಯಾವ ರೀತಿ ನಾನು ಮಾತಾಡಬೇಕು ಅನ್ನೋದನ್ನು ನನಗೆ ಕಲಿಸಿಕೊಡು. ಯಾವ ರೀತಿ ನನ್ನ ಸತ್ಯವನ್ನು ಇನ್ನೊಬ್ಬರಿಗೆ ತಿಳಿಸಬೇಕೆನ್ನುವುದನ್ನು ನನಗೆ ಕಲಿಸಿಕೊಡು. ಇನ್ನೊಬ್ಬರಿಗೆ ಆ ಸತ್ಯವನ್ನು ತಿಳಿಸುವಂತೆ ನನಗೆ ಸಂದರ್ಭಗಳನ್ನು ಏರ್ಪಡಿಸಿಕೊಡು. ನಾನು ಅದನ್ನು ಮಾತನಾಡುವಾಗ ಅವರ ಹೃದಯಗಳಲ್ಲಿ ಅದು ನೆಲೆ ನಿಂತು ಅವರ ಆ ವಾಕ್ಯಕ್ಕೆ ತಮ್ಮನ್ನು ಒಪ್ಪಿಸಿಕೊಟ್ಟು ರಕ್ಷಣೆಗೆ ಬರಲಿ. ಕರ್ತನೆ, ನಿಮಗಾಗಿ ನನ್ನ ಆತ್ಮಗಳನ್ನು ಸಂಪಾದಿಸಿ ನನಗಿರುವಂಥ ಆ ಸಂತೋಷದಲ್ಲಿ ಇತರರು ಸಹ ಪಾಲನೆ ಹೊಂದುವ ಹಾಗೆ ತಮ್ಮನ್ನು ಕರೆತರುವಂತೆ ನನಗೆ ಸಹಾಯ ಮಾಡು ಅಂತ ಆತ್ಮಗಳಿಗೋಸ್ಕರವಾಗಿ ಕರ್ತನನ್ನು ನೋಡಿ ಪ್ರಾರ್ಥನೆ ಮಾಡಿ. ಈ ಲೋಕದಲ್ಲಿ ನೀವು ಏನೇ ಸಂಪಾದಿಸಿ ಕುಡಿಸಿಟ್ಟು ಹೋದರೂ ನಿಮ್ಮ ಮರಣದೊಟ್ಟಿಗೆ ಅವು ಈ ಭೂಲೋಕದಲ್ಲಿ ನಾಶವಾಗಿ ಹೋಗುತ್ತೆ. ನೀವು ನಾಶವಾಗದಿರುವಂಥ ಒಂದನ್ನು ಸಂಪಾದಿಸುವುದಕ್ಕೆ ಸಾಧ್ಯವಾಗುತ್ತೆ ಅಂತಂದರೆ ಅದು ಅಳಿದು ಹೋಗುತ್ತಿರುವಂಥ ಆತ್ಮಗಳನ್ನು. ನಿತ್ಯಕ್ಕೂ ನೀವು ಸಂಪಾದನೆ ಮಾಡಿದ್ದು ಏನಾದರೂ ಒಂದು ಉಳಿಯುತ್ತೆ ಅಂತಂತಂದರೆ ಅದು ಒಂದು ಆತ್ಮ. ಯಾರೋ ಒಬ್ಬರಿಗೆ ನೀವು ಸುವಾರ್ತೆಯನ್ನು ತಿಳಿಯಪಡಿಸಿ ಅವರು ಯೇಸು ಕ್ರಿಸ್ತನ ವಿಶ್ವಾಸ ಇಟ್ಟು ದೇವರು ಒಪ್ಪಿಸಿಕೊಟ್ಟು ರಕ್ಷಣೆ ಹೊಂದಿ ಒಂದು ದಿನ ಪರಲೋಕ ರಾಜ್ಯಕ್ಕೆ ಬರುವಾಗ ಅವರು ದೇವರೊಟ್ಟಿಗೆ ನಿತ್ಯವಾಗಿ ಸದಾಕಾಲ ನಿಮ್ಮ ಕಣ್ಣ ಮುಂದೆ ವಾಸ ಮಾಡ್ತಾರೆ. ಆದರೆ ಈ ಲೋಕದಲ್ಲಿ ನೀವು ಏನೇ ಸಂಪಾದಿಸಿಟ್ಟು ಹೋದರೂ ಕೂಡ ನೀವು ಹೋಗೋದ್ರೊಟ್ಟಿಗೆ ಅದು ನಿಮ್ಮ ಕೈ ತಪ್ಪಿ ಹೋಗುತ್ತೆ. ಈ ಭೂಲೋಕ ನಾಶವಾಗುವಾಗ ನೀವು ಮಾಡಿಟ್ಟಿದ್ದೆಲ್ಲವೂ ನಾಶವಾಗಿ ಹೋಗುತ್ತೆ. ಅದರಿಂದ ನಿತ್ಯ ಲೋಕಕ್ಕೆ ಉಳಿಯುವ ಹಾಗೆ ಆತ್ಮಗಳನ್ನು ಸಂಪಾದಿಸುವಂತೆ ಸಹಾಯ ಮಾಡುವ ಹಾಗೆ ಕರ್ತನನ್ನು ನೋಡಿ ನೀವು ಪ್ರಾರ್ಥನೆ ಮಾಡಿ. ನಾವೆಲ್ಲ ದಿನಂತೂ ಕಣ್ಣುಗಳನ್ನು ಮುಚ್ಚಿ ದೇವರನ್ನು ನೋಡಿ ಪ್ರಾರ್ಥನೆ ಮಾಡೋಣ. ಕಾಲಗಳು ಕಳೆಯುತ್ತಾ ಭೂಲೋಕದಲ್ಲಿ ಒಳ್ಳೆಯದೇನು ಸಹ ನಡೆಯುವುದಿಲ್ಲ. ಪಾಪ ಇನ್ನೂ ಹೆಚ್ಚಾಗುತ್ತದೆ, ಮೋಸ ನಾಶನಗಳು ಇನ್ನೂ ಹೆಚ್ಚಾಗುತ್ತೆ, ವಿಪತ್ತು ಬಾಧೆ ಸಂಕಟಗಳು ಇನ್ನೂ ಹೆಚ್ಚಾಗುತ್ತೆ. ಭೂಲೋಕದಲ್ಲಿ ಅವಘಡಗಳು, ಹಿಂಸೆಗಳು, ಬಾಧೆಗಳು, ನೋವು, ಯುದ್ಧ, ಪ್ರಾಕೃತಿಕ ವಿಕೋಪಗಳು ಹೆಚ್ಚಾಗುತ್ತಲೇ ಹೋಗುತ್ತೆ. ಭೂಲೋಕದಲ್ಲಿ ಒಳ್ಳೆಯದೇನೂ ಸಹ ಉಂಟಾಗುವುದಿಲ್ಲ. ಆದರೆ ಇಂಥ ಒಂದು ನಾಶನದ ಲೋಕದಲ್ಲಿ ನಾವು ಬದುಕುತ್ತಿರುವಾಗ ಯೇಸು ಕ್ರಿಸ್ತ ನಮಗೆ ಹೇಳುವ ಮಾತು, ಬೇಗನೆ ಬರುತ್ತೇನೆ, ನಿನಗಿರುವುದನ್ನು ಬಿಗಿಯಾಗಿ ಹಿಡಿದುಕೊಂಡಿರು, ನನ್ನ ಮೇಲಿನ ನಿನ್ನ ಪ್ರೀತಿಯನ್ನು ಬಿಗಿಯಾಗಿ ಹಿಡಿದುಕೊಂಡಿರು, ನನ್ನ ಮೇಲಿನ ನಿನ್ನ ನಂಬಿಕೆಯನ್ನು ಬಿಗಿಯಾಗಿ ಹಿಡಿದುಕೊಂಡಿರು, ನಾನು ನಿನಗೆ ಕೊಟ್ಟಿರುವಂಥ ಪರಿಶುದ್ಧತೆಯನ್ನು ಬಿಗಿಯಾಗಿ ಹಿಡಿದುಕೊಂಡಿರು. ನೀನು ನನ್ನ ಪ್ರೀತಿಯನ್ನು ಬಿಗಿಯಾಗಿ ಹಿಡಿದುಕೊಳ್ಳದ ಹೊರತು, ನನ್ನ ಮೇಲಿನ ನಂಬಿಕೆಯನ್ನು ಬಿಗಿಯಾಗಿ ಹಿಡಿದುಕೊಳ್ಳದ ಹೊರತು, ನಾನು ನಿನಗೆ ಅನುಗ್ರಹಿಸಿರುವ ಪವಿತ್ರತೆಯನ್ನು ಬಿಗಿಯಾಗಿ ಹಿಡಿದುಕೊಳ್ಳದ ಹೊರತು, ನನ್ನ ಬರುವಿಕೆಯಲ್ಲಿ ನೀನು ಎತ್ತಲ್ಪಟ್ಟು ನನ್ನೊಡನೆ ನನ್ನ ಮಹಿಮೆಯ ರಾಜ್ಯದಲ್ಲಿ ನಿಲ್ಲುವುದಕ್ಕಾಗದು. ನಾಶವಾಗುವಂಥ ಲೋಕದಲ್ಲಿ ನಾಶವಾಗಿ ಹೋಗುತ್ತೆ. ನಿನಗಿರುವುದನ್ನು ಬಿಗಿಯಾಗಿ ಹಿಡಿದುಕೊಂಡಿರುವುದಾಗಿ ಕರ್ತನು ನಮಗೆ ಹೇಳುತ್ತಾರೆ. ಇವತ್ತು ಯಾವ ರೀತಿಯಾಗಿ ನಾವು ಜೀವಿಸುತ್ತಾ ಇದ್ದೇವೆ ಯೋಚನೆ ಮಾಡೋಣ. ನಮ್ಮ ಪ್ರೀತಿಯನ್ನು ಕರ್ತನ ಮುಂದೆ ಸರಿಪಡಿಸಿಕೊಳ್ಳೋಣ. ನಮ್ಮ ನಂಬಿಕೆಯನ್ನು ಕರ್ತನ ಮುಂದೆ ಸರಿಪಡಿಸಿಕೊಳ್ಳೋಣ.
ನಮ್ಮ ಪರಿಶುದ್ಧತೆಯನ್ನು ಸರಿಪಡಿಸಿಕೊಳ್ಳೋಣ. ನಮ್ಮ ಪ್ರೀತಿ ಪ್ರಧಾನವಾದ ಪ್ರೀತಿಯಾಗಿ ಕರ್ತನಿಗೆ ಸಲ್ಲಬೇಕು. ನಮ್ಮ ನಂಬಿಕೆ ದೊಡ್ಡ ನಂಬಿಕೆಯಾಗಿ ಕರ್ತನಿಗೆ ಕಾಣಿಸಬೇಕು. ನಮ್ಮ ಪರಿಶುದ್ಧತೆ ಅತಿ ಪವಿತ್ರವಾಗಿ ಕರ್ತನಿಗೆ ಕಾಣಿಸಬೇಕು. ಆ ರೀತಿಯಾಗಿ ಜೀವಿಸುವುದಕ್ಕೆ ನಮ್ಮನ್ನು ಒಪ್ಪಿಸಿಕೊಡೋಣ. ಆದರೆ ಆ ರೀತಿಯಾಗಿ ಜೀವಿಸುತ್ತಾ ಇದ್ದಾರೆ ಆತನ ಬರುವವರೆಗೂ ನನ್ನ ಪರಿಸ್ಥಿತಿ ಲೋಕದಲ್ಲಿ ಏನು, ಲೋಕದಲ್ಲಿ ಕೇಡು ತುಂಬಿ ಹೋಗಿದೆಯಲ್ಲ, ಯೋಚನೆ ಮಾಡಬೇಡಿ. ನಿಮ್ಮನ್ನು ಕಾಯುವುದಕ್ಕೆ ಕರ್ತನು ಶಕ್ತನು, ನಿಮ್ಮನ್ನು ಕಾಯುವ ಆತನು ಕರ್ತನು. ಆದರೆ ನಿಮ್ಮ ಗಮನ ಲೋಕದ ಮೇಲಲ್ಲ, ನಿಮ್ಮ ಗಮನ ಕರ್ತನ ಮೇಲಿರಲಿ. ನಿಮ್ಮ ಕಣ್ಣುಗಳು ಮೇಲಕ್ಕೆ ನೋಡುತ್ತಿರುವಾಗ ಕರ್ತನ ಕಣ್ಣುಗಳು ನಿಮ್ಮನ್ನು ನೋಡಿಕೊಳ್ಳುವವು. ದೇವರು ನಿಮ್ಮ ಎಲ್ಲ ಅಗತ್ಯಗಳನ್ನು ಸಂಧಿಸಿ, ನಿಮ್ಮ ಕೊರತೆಗಳನ್ನು ನೀಗಿಸಿ, ಬಲಪಡಿಸಿ, ಎಲ್ಲವುಗಳಿಗೂ ಬಿಡಿಸಿ ನಿಮ್ಮನ್ನು ಕಾಯುವನು. ಅದಕ್ಕೆ ಆತನು ಶಕ್ತನು, ಯಾವುದೊಂದು ನಿಮಗೆ ತಟ್ಟದು. ಆದರೆ ನೀವು ಮಾಡಬೇಕಾದದ್ದು ಕರ್ತನು ನಿಮಗೆ ಕೊಟ್ಟಿರುವಂಥವುಗಳನ್ನು ಬಿಗಿಯಾಗಿ ಹಿಡಿದುಕೊಳ್ಳಿರಿ. ಆತನು ಬೇಗನೆ ಬರುವುದಕ್ಕಿದ್ದಾನೆ. ಅವುಗಳನ್ನು ಬಿಗಿಯಾಗಿ ಹಿಡಿದುಕೊಂಡು ಆತನ ಬರುವಿಕೆಯಲ್ಲಿ ಆತನಿಗಾಗಿ ಕಾದಿರುವುದು ಮಾತ್ರವಲ್ಲ, ಆ ಒಂದು ರಕ್ಷಣೆಗೆ ಅನೇಕರು ಬರುವಂತೆ ನಾವು ಪ್ರಾರ್ಥಿಸುವವರಾಗಿರಬೇಕು. ಆ ಸುವಾರ್ತೆಯನ್ನು ಅನೇಕರಿಗೆ ನಾವು ತಿಳಿಯಪಡಿಸುವಂಥವರಾಗಿರಬೇಕು. ಆ ರೀತಿಯಾಗಿ ನಮ್ಮನ್ನು ಒಪ್ಪಿಸಿಕೊಡೋಣ. ನಾವು ಕಣ್ಣನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವ ತಂದೆಯೇ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಈ ಒಂದು ಮಧ್ಯಾಹ್ನದ ಸಮಯದಲ್ಲಿ ನಿಮ್ಮನ್ನು ನೋಡಿ ನಾವು ಪ್ರಾರ್ಥನೆ ಮಾಡುತ್ತೇವೆ. ಯೇಸಪ್ಪ, ವಿನಾಶ ತುಂಬಿದಂಥ ಈ ಲೋಕದಲ್ಲಿ ಬದುಕುತ್ತಾ ನಿಮ್ಮನ್ನು ನೋಡುವಾಗ ನೀವು ನಮಗೆ ಹೇಳುವ ಮಾತು, ಬೇಗನೆ ಬರುತ್ತೇನೆ, ನಿನಗಿರುವುದನ್ನು ಬಿಗಿಯಾಗಿ ಹಿಡಿದುಕೊಂಡಿರಿ ಎಂಬುದಾಗಿ. ತಂದೆಯೇ, ನಾವು ಈ ಲೋಕದ ವಿನಾಶದಲ್ಲಿ ನಾಶವಾಗಿ ಹೋಗದ ಹಾಗೆ ನಮಗಿರುವಂಥವುಗಳನ್ನು ಬಿಗಿಯಾಗಿ ಹಿಡಿದುಕೊಂಡು ನಿಮಗಾಗಿ ಕಾದಿರಲು ನಮಗೆ ಸಹಾಯ ಮಾಡಿರಿ. ನಿಮ್ಮ ಮೇಲಿನ ಪ್ರೀತಿಯನ್ನು ಬಿಗಿಯಾಗಿ ಹಿಡಿದುಕೊಳ್ಳುವಂತೆ, ನಿಮ್ಮ ಮೇಲಿನ ನಂಬಿಕೆಯನ್ನು ಬಿಗಿಯಾಗಿ ಹಿಡಿದುಕೊಳ್ಳುವಂತೆ, ತಂದೆಯೇ, ನೀವು ನಮಗೆ ಅನುಗ್ರಹಿಸಿರುವ ಪರಿಶುದ್ಧತೆಯನ್ನು ಬಿಗಿಯಾಗಿ ಹಿಡಿದುಕೊಳ್ಳುವಂತೆ ನಮಗೆ ಸಹಾಯ ಮಾಡಿರಿ. ಆದರೆ ಈ ಲೋಕದಲ್ಲಿ ನಾವು ಜೀವಿಸುವಂಥ ದಿವಸಗಳಲ್ಲೆಲ್ಲ ನಿಮ್ಮ ಬರುವಿಕೆವರೆಗೂ ನಮಗೆ ಬೇಕಾದ ಸಕಲವನ್ನು ಮಾಡುವುದಕ್ಕೆ ನೀವು ಶಕ್ತನು. ನಾವು ಕೇಳುವುದಕ್ಕಿಂತ ಮೊದಲೇ ನಿಮಗೆ ಅವೆಲ್ಲವೂ ನಮಗೆ ಅಗತ್ಯವಾದಾಗಿ ತಿಳಿದದೆ. ಆದರೆ ನೀವು ನಿರೀಕ್ಷೆ ಮಾಡುವುದು ನಾವು ನಿಮ್ಮ ರಾಜ್ಯವನ್ನು, ನೀತಿಯನ್ನು ಮೊದಲಾಗಿ ಹುಡುಕಬೇಕೆಂಬುದಾಗಿ. ತಂದೆ, ಆ ರೀತಿಯಾಗಿ ಜೀವಿಸುವಂತೆ ನಮಗೆ ಸಹಾಯ ಮಾಡಿರಿ. ಅದರೊಟ್ಟಿಗೆ ತಂದೆ ನಿಂತು ಹೋಗದೆ ಅನೇಕರು ಆ ರಕ್ಷಣೆಗೆ ಬರಲಿ ಎಂದು ಪ್ರಾರ್ಥನೆ ಮಾಡುವಂತೆ, ಅನೇಕರಿಗೆ ಆ ಸುವಾರ್ತೆಯ ತಂದೆ ನಾವು ತಿಳಿಯಪಡಿಸುವಂತೆ, ರಕ್ಷಣೆಗೆ ತರುವ ಹಾಗೆ ನಮಗೆ ಸಹಾಯ ಮಾಡಿರಿ. ನಿಮ್ಮ ಕೃಪೆಯ ತಂದೆಯೇ ನಮ್ಮೆಲ್ಲರ ಸಂಗಡ ಇರಲಿ. ನಿಮ್ಮ ಹಸ್ತಕ್ಕೆ ತಂದೆಯೇ ನಮ್ಮನ್ನು ಒಪ್ಪಿಸಿಕೊಟ್ಟು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತಿದ್ದೇವೆ, ಪರಲೋಕದ ನಮ್ಮ ತಂದೆಯೇ. ಆಮೇನ್.